ಸಮಾರಂಭ. ಈ ಸಮಾರಂಭಕ್ಕೆ ಆಗಮಿಸಿದ ಪರಮ ಪೂಜ್ಯ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳಲ್ಲಿ ನಮಸ್ಕರಿಸುತ್ತಾ ಹಾಗೂ ಅಧಿಕಾರ ಹಸ್ತಾಂತರ ಅಧಿಕಾರಿಯಾಗಿ ಆಗಮಿಸಿದ ರೋಟೇರಿಯನ್ ಸತೀಶ್ ಧಾಮಣ್ಕರ್ ಹಾಗೂ ಶ್ರೀಮತಿ ಸೋನಲ್ ಧಾಮಣ್ಕರ್ ಅವರನ್ನು ಸ್ವಾಗತಿಸುತ್ತಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದೇವೆ. ಸಭೆಯನ್ನು ಪ್ರಾರಂಭಿಸಬೇಕು. Say or do? Is it the truth? Is it fair to all concerned? Will it build goodwill and better friendships? Will it be beneficial to all concerned? ಇನ್ನು ಮುಂದೆ ಇನ್ನರ್ ವಿಲ್ ಪ್ರಾರ್ಥನೆ ಶ್ರೀಮತಿ ಐಶ್ವರ್ಯ ಎಂಡಿಗೇರಿ ಅವರಿಂದ. Inner will prayer. Instill in us, O Lord, the true meaning of friendship. Never let us forget that we are all thy children, notwithstanding the difference in our culture and creeds. Endow us with a desire to serve our fellow men, remembering that we too often need help whenever or wherever the need for service arises. Help us to be ready to serve, endeavoring to make our badge of inner will worthwhile, ensuring that we have not lived in vain. Thank you. ಭವಮೋಚಕ ಭಗವತ ಶಾಸ್ತ್ರವಾ ಅವನೀಶಗೆ ಬೇಳ್ದವನೀನಲ್ಲವೇ ಶಿವನೇ ಶಿವನೇ ನಾ ನಿನ್ನ ಸೇವಕನಯ್ಯ ದುರ್ಮನ ಬಿಡಿಸಯ್ಯ ದುರ್ಮನ ಬಿಡಿಸಯ್ಯ ಶಿವನೇ ನಾ ನಿನ್ನ ಸೇವಕನಯ್ಯ ವೈಕಾರಿಕ ತೈಜಸ ತಾಮಸವೆಂಬ ತ್ರೈತತ್ವಗಳೆಂಬ ಸಾಕಾರಿ ಶಾರ್ವರಿಧವಧರ ಸಾಂಬ ಸುರಪಾದ್ಯರ ಬಿಂಬ ಸುರಪಾದ್ಯರ ಬಿಂಬ ವೈಕಲ್ಯಾಸ್ಪದವ ಕಳೆದೊಮ್ಮಿಗೆ ವೈಕುಂಠಕ್ಕೆ ಕರೆದೊಯ್ ಕರಿಗೊರಳ ಶಿವನೇ ಹರನೇ ಶಿವನೇ ನಾ ನಿನ್ನ ಸೇವಕನಯ್ಯ ದುರ್ಮನ ಬಿಡಿಸಯ್ಯ ಕರುಣದಿ ಪಿಡಿಕಯ್ಯ ಶಿವನೇ ನಾ ನಿನ್ನ ಸೇವಕನಯ್ಯ ಮೃತ್ಯುಂಜಯ ಮುಪ್ಪರ ಹರ ಮಹದೇವ ದೇವರ್ಕಳ ಕಾವ ಸ್ತುತ್ಯಾದ್ರಿಚದಿತಿ ಚ ತತಿವನದಾವ ದುರಿತಾಂಬುದಿನಾವ ದುರಿತಾಂಬುದಿನಾವ ಕೃತಿವಾಸ ಎನ್ನತ್ಯಪರಾಧಗಳೆತ್ತೆಣಿಸದೆ ಕೃತ್ಯನ ಮಾಡೆ ಶಿವನೇ ನಾ ನಿನ್ನ ಸೇವಕನಯ್ಯ ದುರ್ಮನ ಬಿಡಿಸಯ್ಯ ಕರುಣದಿ ಪಿಡಿಕಯ್ಯ ಶಿವನೇ ನಾ ನಿನ್ನ ಸೇವಕನಯ್ಯ ಗಂಗಾಧರ ಷಣ್ಮುಖ ಗಣಪರ ತಾತ ತ್ರೈಲೋಕ್ಯ ತ್ರಾತ ಲಿಂಗಾಭಯ ತಾರಕ ಹರ ನಿರ್ಭೀತ ಭುವನಾಧಿನಾಥ ಭುವನಾಧಿನಾಥ ತುಂಗ ಮಹಿಮ ನಿಸ್ಸಂಗ ಹರಿಯ ದ್ವಿತೀಯಂಗಡ ಮರು ಶೂಲಂಗಳ ಪಿಡಿದಿ ಶಿವನೇ ನಾ ನಿನ್ನ ಸೇವಕನಯ್ಯ ದುರ್ಮನ ಬಿಡಿಸಯ್ಯ ಕರುಣದಿ ಪಿಡಿಕಯ್ಯ ಶಿವನೇ ನಾ ನಿನ್ನ ಸೇವಕನಯ್ಯ ಪಂಚಾನನ ಪನ್ನಗ ಭೂಷಣ ಭೀಮ ಭುವನಾಭಿರಾಮ ಸಂಚಿಂತನ ಮಾಡುವ ಸಂತತ ನೇಮ ಶ್ರೀರಾಮನಾಮ ಶ್ರೀರಾಮನಾಮ ಪಂಚಶರಾರಿ ವಿರಿಂಚಿ ಕುವರನ್ ನಿಷ್ಕಿಂಚನರೊಡೆಯನ ಪಂಚಪದಾರ ಶಿವನೇ ಹರನೇ ಶಿವನೇ ನಾ ನಿನ್ನ ಸೇವಕನಯ್ಯ ದುರ್ಮನ ಬಿಡಿಸಯ್ಯ ಕರುಣದಿ ಪಿಡಿಕಯ್ಯ ಶಿವನೇ ನಾ ನಿನ್ನ ಸೇವಕನಯ್ಯ ನಾ ನಿನ್ನ ಸೇವಕನಯ್ಯ ನಾ ನಿನ್ನ ಸೇವಕನಯ್ಯ. ಪ್ರಾರ್ಥನೆಯನ್ನು ನಡೆಸಿಕೊಟ್ಟಂಥ
ಶ್ರೀಮತಿ ಆರ್ತಿ ಸತೀಶ್ ನಾಡಗೌಡ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ವೇದಿಕೆಯಲ್ಲಿ ಆಸೀನರಾದ ಪರಮ ಪೂಜ್ಯ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮೀಜಿ ಅವರ ಪಾದಕ್ಕೆ ನಮಿಸುತ್ತಾ, ಆದರಣೀಯ ಜಿಲ್ಲಾ ಉಪ ಪ್ರಾಂತ್ಯಪಾಲರಾದ ಶ್ರೀ ರಾಜೇಂದ್ರ ಪಾಟೀಲ್ ಅವರೇ, ಇವತ್ತಿನ ಈ ಕಾರ್ಯಕ್ರಮದ ಅಧಿಕಾರ ಹಸ್ತಾಂತರ ಅಧಿಕಾರಿಯಾಗಿ ಆಗಮಿಸಿದ ಶ್ರೀ ರೋಟೇರಿಯನ್ ಸತೀಶ್ ದಾಮನ್ಕರ್ ಅವರೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ವಿವಿಧ ಸಂಸ್ಥೆಗಳ ಅಧ್ಯಕ್ಷರೇ, ಪದಾಧಿಕಾರಿಗಳೇ ಹಾಗೂ ಸದಸ್ಯರೇ, ಹಿರಿಯ ರೋಟರಿ ಸದಸ್ಯರೇ, ಇನ್ನರ್ ವೀಲ್ ಸದಸ್ಯರೇ, ಮುದ್ರಣ ಹಾಗೂ ದೃಶ್ಯ ಮಾಧ್ಯಮದ ಪತ್ರಿಕಾ ಮಿತ್ರರೇ, ತಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಹಾಗೂ ಆತ್ಮೀಯ ಸ್ವಾಗತ. ಇಂದು ನಮ್ಮ ರೋಟರಿ ಕ್ಲಬ್ ಆಫ್ ಗೋಕಾಕ್ ವತಿಯಿಂದ ಆಯೋಜಿಸಿರುವ 2026-27ನೇ ಸಾಲಿನ ಅಧ್ಯಕ್ಷರು ಮತ್ತು ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭಕ್ಕೆ ನಿಮ್ಮೆಲ್ಲರಿಗೂ ಆಗಮಿಸಿ ಕಾರ್ಯಕ್ರಮದ ಗೌರವವನ್ನು ಹೆಚ್ಚಿಸೋದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ರೋಟರಿ ಎಂದರೆ ಕೇವಲ ಒಂದು ಸಂಘಟನೆಯಲ್ಲ, ಅದು ಸೇವೆ, ಸ್ನೇಹ, ನಾಯಕತ್ವ ಮತ್ತು ಮಾನವೀಯ ಮೌಲ್ಯಗಳ ಸಂಕೇತವಾಗಿದೆ. ಸರ್ವಿಸ್ ಅಬೌವ್ ಸೆಲ್ಫ್ ಎಂಬ ಧ್ಯೇಯದೊಂದಿಗೆ ಸಮಾಜದ ಒಳಿತಿಗಾಗಿ ಕಾರ್ಯನಿರ್ವಹಿಸುವ ವಿಶ್ವದ ಶ್ರೇಷ್ಠ ಸೇವಾ ಸಂಸ್ಥೆಯ ಸದಸ್ಯರಾಗಿರುವುದು ನಮ್ಮೆಲ್ಲರ ಹೆಮ್ಮೆ. ಇಂದು ನಮ್ಮ ನೂತನ ಅಧ್ಯಕ್ಷರಾದ ರೋಟೇರಿಯನ್ ಪ್ರಕಾಶ್ ವರದಾಯಿ ಅವರು ಅಧಿಕಾರ ಸ್ವೀಕರಿಸುತ್ತಿದ್ದಾರೆ. ಅವರ ನಾಯಕತ್ವದಲ್ಲಿ ನಮ್ಮ ಸಂಸ್ಥೆ ಇನ್ನಷ್ಟು ಸಮಾಜಮುಖಿ ಸೇವಾ ಕಾರ್ಯಗಳನ್ನು ಕೈಗೊಂಡು ಹೊಸ ಸಾಧನೆಗಳನ್ನು ಮಾಡಲಿ ಎಂದು ಹಾರೈಸುತ್ತೇನೆ. ಈ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮವನ್ನು ಜನಸಾಮಾನ್ಯರಿಗೆ ತಲುಪಿಸುವ ಮಹತ್ವದ ಜವಾಬ್ದಾರಿಯನ್ನು ಹೊತ್ತಿರುವ ಮುದ್ರಣ ಮಾಧ್ಯಮ, ದೃಶ್ಯ ಮಾಧ್ಯಮ, ಛಾಯಾಗ್ರಾಹಕರು ಹಾಗೂ ಪತ್ರಿಕಾ ಮಿತ್ರರಿಗೆ ವಿಶೇಷ ಸ್ವಾಗತ ಮತ್ತು ಹೃತ್ಪೂರ್ವಕ ಅಭಿನಂದನೆಗಳು. ಸಮಾಜ ಸೇವೆಯ ಸಂದೇಶವನ್ನು ಮನೆ ಮನೆಗೆ ತಲುಪಿಸುವಲ್ಲಿ ನಿಮ್ಮ ಪಾತ್ರ ಅಮೂಲ್ಯವಾಗಿದೆ. ನಿಮ್ಮೆಲ್ಲರಿಗೂ ನಮ್ಮ ರೋಟರಿ ಕುಟುಂಬದ ಪರವಾಗಿ ವಿಶೇಷ ಧನ್ಯವಾದಗಳು. ಅದೇ ಥರ ಇನ್ನರ್ ವೀಲ್ ಸಂಸ್ಥೆ ಅಧ್ಯಕ್ಷರು ಮತ್ತು ಸದಸ್ಯರಿಗೂ ತುಂಬ ಹೃದಯದ ಸ್ವಾಗತ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಲು ಶ್ರಮಿಸಿದ ಎಲ್ಲ ರೋಟೇರಿಯನ್ಗಳು, ಕುಟುಂಬ ಸದಸ್ಯರು ಹಾಗೂ ಸ್ವಯಂ ಸೇವಕರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮ್ಮ ರೋಟರಿ ಕುಟುಂಬದ ಪರವಾಗಿ ಹಾರ್ದಿಕ ಸ್ವಾಗತ ಕೋರುತ್ತಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ವಿನಂತಿಸುತ್ತೇನೆ. ಧನ್ಯವಾದಗಳು. स्वः तत्सवितुर्वरेण्यं भर्गो देवस्य धीमहि धियो यो नः प्रचोदयात्। ॐ भ्रुवस्वः तत्सवितुर्वरेण्यं भर्गो देवस्य धीमहि धियो यो नः प्रचोदयात्। ॐ भ्रुवस्वः तत्सवितुर्वरेण्यं भर्गो देवस्य धीमहि
धियो यो नः प्रचोदयात् ॐ भ्रुवस्वः तत्सवितुर्वरेण्यं भर्गो देवस्य धीमहि धियो यो नः प्रचोदयात् धियो यो नः प्रचोदयात्. ಇಲ್ಲಿ ಬಂದು ನೋಡಿ ಇನ್ನು 2ನೇ ಸಲ ಬರೋದು ಭಾಳ ಖುಷಿ ಐತಿ, ಸಂತೋಷನೂ ಕೂಡ ಅಷ್ಟೇ ಆಗಿದೆ. ಒಂದು ಸಂಸ್ಥೆ ಕ್ಲಬ್ ಅಂದ ತಕ್ಷಣ ಜನ ಏನೇನೋ ವಿಚಾರ ಮಾಡ್ತಾರೆ. ಕ್ಲಬ್ ಅಂದ್ರೆ ಅದ್ರ ಬಗ್ಗೆ ಬೇರೆ ಅಪಾರ್ಥಗಳನ್ನು ತಿಳಿಸ್ತಾರೆ. ನಾನು ಭಾಳ ಸಲ ಅನೇಕ ಸಂಘ ಸಂಸ್ಥೆಗಳನ್ನು ನೋಡಿದ್ದೇನೆ, ಹೋಗಿ ಬಂದಿದ್ದೇನೆ. ಈ ರೋಟ್ರಿ ಸಂಸ್ಥೆ ಏನಿದೆಯಲ್ಲ, ಸಮಾಜ ಸೇವೆಗಾಗಿ ಇಟ್ಕೋದಂಥ ಒಂದು ಸಂಸ್ಥೆ ಇದ್ದರೆ ಅದು ರೋಟ್ರಿ ಸಂಸ್ಥೆ ಅನ್ನೋದು ಯಾರು ಕೂಡ ಮರಿಬಾರ್ದು. ಈ ಮನುಷ್ಯ ಈ ಭೂಮಿಗೆ ಬಂದ ಮೇಲೆ ಏನಾದರೂ ಒಂದು ಕಾರ್ಯ ಮಾಡಲೇಬೇಕು. ನಾವು ಮನೆ ಹೊಲ ಆಸ್ತಿ ಅಂತಸ್ತು ವ್ಯವಹಾರ ಎಲ್ಲ ಇದ್ದೇ ಇರೋದು. ಅದು ಅದ್ರ ಜೊತೆಗೇ ಇವತ್ತು ಬರೀ ಸ್ವಾಮೀಜಿಯವರು ಮಠಾಧಿಪತಿಗಳು ಅವರಷ್ಟೇ ಸಮಾಜ ಸೇವೆ ಮಾಡ್ಬೇಕಂತ ಏನಿಲ್ಲ. ಇವತ್ತು ಎಲ್ಲರೂ ಸಮಾಜ ಸೇವೆ ಮಾಡೋದು ಯಾವುದಾದ್ರೂ ರೂಪದಲ್ಲಿ. ಒಂದು ಮಾತನ್ನು ಭಾಳ ಚೆನ್ನಾಗಿ ಹೇಳ್ತಾರೆ ಸುಭಾಷಿತಗಾರರು, ಪರೋಪಕಾರಾಯ ಫಲಂತಿ ವೃಕ್ಷ ಪರೋಪಕಾರಾಯ ವಹಂತಿ ನದ್ಯಃ ಪರೋಪಕಾರಾಯ ಧುವಂತಿ ಗಾವ ಪರೋಪಕಾರಾರ್ಥಂ ಮಿದಂ ಶರೀರಂ ಅಂತ. ಅಂದರೆ ಪರರ ಉಪಕಾರಕ್ಕಾಗಿ ಈ ಗಿಡಗಳೆಲ್ಲ ನಮಗೆ ನೆರಳು ಕೊಡ್ತಾವೆ, ಹಣ್ಣು ಕೊಡ್ತಾವೆ. ಮರದ ಮುಖಾಂತರ ಸಾಕಷ್ಟು ಒಳ್ಳೆಯ ಪರಿಸರ. ಈಗ ಇವತ್ತು ಮಳೆ ಜಾಸ್ತಿ ಬರ್ಬೇಕಾದ್ರೆ ಕಡಿಮೆ ಆಗೈತೆ, ಗಿಡ ಹಚ್ಚಿರು ಅಂತಾರೆ. ಈ ಹೆಚ್ಚಿನ ಗಿಡಗಳಿದ್ದರೂ ಕೂಡ ನಮಗೆ ಒಳ್ಳೆಯ ಆಕ್ಸಿಜನ್ ಕೊಡ್ತಾವೆ, ಮಳೆ ಅಂತಂದು ಕೊಡ್ತಾವೆ, ನೆರಳನ್ನು ಕೊಡ್ತಾವೆ. ಗಿಡಗಳು ಪರರ ಉಪಕಾರಕ್ಕಾಗಿ ಇವತ್ತಿಷ್ಟು ಕೆಲಸ ಮಾಡ್ತಾವೆ. ಅಂದರೆ ಹಣ್ಣನ್ನು ಕೊಡ್ತಾವೆ. ಈ ನದಿಗಳು ಕೂಡ ಪರರ ಉಪಕಾರಕ್ಕಾಗಿ ನಾವು ಎಷ್ಟೋ ಅಲ್ಲಿ ಬಟ್ಟೆ ತೊಳಿತೇವೆ, ಏನೋ ಗಲೀಜು ಮಾಡ್ತೇವೆ ಮತ್ತು ಸ್ವಚ್ಛವಾಗಿ ಹರಿತಾವೆ. ಆಕಳುಗಳು ಕೂಡ ಪರರ ಉಪಕಾರಕ್ಕಾಗಿ ನಮಗೆ ಹಾಲನ್ನು ಕೊಡ್ತಾವೆ. ಇವತ್ತು ಪರೋಪಕಾರಾರ್ಥಂ ಮಿದಂ ಶರೀರಂ, ಈ ಶರೀರವು ಕೂಡ ಏನಾದರೂ ಪರೋಪಕಾರ ಕೆಲಸ ಮಾಡಬೇಕಲ್ಲ. ಬಂದೆವು ಎಷ್ಟೋ ವರ್ಷ ಇರ್ತೇವೆ, ಇರೋದು ಮಹತ್ವ ಅಲ್ಲ. ಬಸವನವ್ರು ಭಾಳ ಚೆನ್ನಾಗಿ ಹೇಳ್ತಾರೆ, ಲೇಸೆನಿಸಿಕೊಂಡು 4 ದಿನ ಬದುಕಿದರೇನು, ಲೇಸೆನಿಸಿಕೊಂಡು 3 ದಿನ ಬದುಕಿದರೇನು, ಲೇಸೆನಿಸಿಕೊಂಡು 2 ದಿನ ಬದುಕಿದರೇನು, ನಮ್ಮ ಕೂಡಲ ಸಂಗನ ಶರಣರಲ್ಲಿ ಲೇಸೆನಿಸಿಕೊಂಡು 1 ದಿನದ ಬದುಕಿದರೆ ಸಾಕು ಅನ್ನುವಂಥ ಮಾತಾ ಬಸವಣ್ಣವ್ರು ಹೇಳ್ತಾರೆ. ಇವತ್ತು ನಾವು ಎಲ್ಲರೂ ಇವತ್ತು ಕೆಲಸ ಯಾವುದೇ ಇರಲಿ ಅದು ಭಾಳ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ಮಾಡಿದರೆ ಮನುಷ್ಯನ ಮೇಲೆ ತೊಗೊಂಡು ಮಾಡಿ ಅದೆಲ್ಲ ಕೆಲಸ ಸಕ್ಸಸ್ ಆಗ್ತದೆ. ಇದು ರೋಟ್ರಿ ಸಂಸ್ಥೆ, ಬ್ಲಡ್ ಬ್ಯಾಂಕ್, ಇದು ಭಾಳ ಅವಶ್ಯ ಅಲ್ಲ. ಈ ದಿನಮಾನದಲ್ಲಿ ಎಷ್ಟೋ ಮಂದಿ ರಕ್ತದಾನ ಮಾಡ್ತಿರ್ಕಿಲ್ಲ. ಇವತ್ತು ಅವ್ರಿಗೆಲ್ಲ ಮಾದರಿ ಈ ಸಂಸ್ಥೆ. ಇವತ್ತು ರಕ್ತದಾನ ಮಾಡಿರಿ, ದೇಹದಾನ ಮಾಡಿರಿ, ನೇತ್ರದಾನ ಮಾಡಿರಿ ಅಂತೇಳಿ ಆ ಜನರನ್ನೆಲ್ಲ ಬದಲಾವಣೆ ಮಾಡಿದವರು ರೋಟ್ರಿ ಸಂಸ್ಥೆಯವರು. ಇವರು ಭಾಳ ತಿಳಿಸಿ ಹೇಳ್ಬೇಕಾಗ್ತದೆ. ಎಷ್ಟು ಬದಲಾಗ್ತಾ ಇದ್ದಾರೆ ಜನ ನಿಮ್ಮಂಥ ಸಂಸ್ಥೆಯವರು. ಸಂಸ್ಕಾರವಂತ, ಇಲ್ಲೆಷ್ಟು ಸಂಸ್ಕಾರವಂತರಿಗೆ, ಎಷ್ಟು ಶಿಸ್ತು, ಎಷ್ಟು ಸಮಯ ಪ್ರಜ್ಞೆ. ಇದಕ್ಕೆಲ್ಲ ಕಾರಣ ನಿಮಗೆ ಈ ಸಂಸ್ಥೆಗೆ ಆಶೀರ್ವಾದ ಅಂದರೆ ಅದು ಸಿದ್ದೇಶ್ವರ ಅಜ್ಜರ ಆಶೀರ್ವಾದ. ಅವರೆಷ್ಟು ಬಿಳಿ ಬಟ್ಟೆ ಹಾಕ್ಕೊಂಡು ಎಷ್ಟು ಶುಭ್ರವಾಗಿದ್ದಾರೋ ನಮ್ಮ ಗೋಕಾಕದ ರೋಟ್ರಿ ಸಂಸ್ಥೆನೂ ಕೂಡ ಅಷ್ಟೇ ಶುಭ್ರವಾಗಿದೆ. ಇವತ್ತು ಖುಷಿ ಅನ್ನಿಸ್ತದೆ ಹೇಳಕ್ಕೆ. ಒಂದು ಸಂಸ್ಥೆ ನಡೆಸಬೇಕಾದ್ರೆ ಭಾಳ ಕಷ್ಟ. ಇವತ್ತು ನಮಗೆಲ್ಲ ಅನುಭವ ಇದೆ, ನಿಮಗೂ ಅನುಭವ ಇದೆ. ಎಷ್ಟೋ ತೊಂದರೆಗಳು ಬಂದರೂ ಕೂಡ, ಏನೇನೋ ಆದರೂ ಕೂಡ ಅದನ್ನೆಲ್ಲ ಬದಿಗೊತ್ತಿ, ಮನೆಯಲ್ಲಿ ನಿಮಗೂ ಸಾಕಷ್ಟು ಕೆಲಸ ಇರ್ತಾವೆ, ನಮ್ಗೆ ಹೆಚ್ಚು ಕೆಲಸ ಇರ್ತಾವೆ, ಅದನ್ನೆಲ್ಲ ಬದಿಗೊತ್ತಿ ಈ ಸಮಾಜ ಸೇವೆ ಮಾಡ್ತಾ ಇದ್ರಲ್ಲ. ಈ ರೋಟ್ರಿ ಮುಖಾಂತರ ನೋಡ್ರಿ, ಶವಪೆಟ್ಟಿಗೆ ಉದ್ಘಾಟನೆ ಆಯ್ತು. ಎಲ್ಲರೂ ಅದು ಮಲ್ಕೊಂಡು ಹೋಗೋದು ಶವಪೆಟ್ಟಿಗೆ. ಕೆಲವೊಂದು ರಾಮಣ್ಣವ್ರದ್ದು ತರಿಸ್ತಾರೆ. ಇದು ಬರಬೇಕು ಭಾವನೆ ನೋಡ್ರಿ. ಎಷ್ಟು ಅದಕ್ಕೂ ದಾನ ಮಾಡಿದ್ರೆ ಎಷ್ಟೋ ಮಂದಿ ಮೊದಲೇ ಅವಕ್ಕೆಲ್ಲ ದಾನ ಮಾಡ್ತಿರ್ಕಿಲ್ಲ. ಅಂದ್ರೆ ಇದಕ್ಕೆ ಕಾರಣ ಏನದ, ನೀವು ಮಾಡುವಂಥ ಸೇವೆ. ನಮ್ಮ ಗೋಕಾಕದ ರೋಟ್ರಿ ಸಂಸ್ಥೆ ಇವತ್ತು ಉತ್ತಮ ಕೆಲಸ ಮಾಡ್ತಾ ಇದೆ. ಶವಪೆಟ್ಟಿಗೆಯನ್ನು ಕೊಡಿಸಿದ್ರಿ ಇವತ್ತು ಕುತ್ಕೊಂಡು ಒಯ್ಯಲಿಕ್ಕೆ. ನೋಡ್ರಿ ಏನೇನು ಬೇಕು ಇವತ್ತು ಸಂಸ್ಥೆಯಿಂದ. ಈ ಸಂಸ್ಥೆಯಿಂದ ದೇಹದಾನಗಳಾಗ್ತಾ ಇದ್ದಾವೆ. ಇವತ್ತು ದೇಹದಾನ ಆಗ್ತಾಯಿದೆ, ನೇತ್ರದಾನ ಮಾಡ್ತಾ ಇದ್ದಾರೆ KLE ಸಂಸ್ಥೆಗಳಿಗೆ. ಅದಕ್ಕಾಗಿ ರೋಟ್ರಿ ಸಂಸ್ಥೆ ನಮ್ಮ ಭಾಗದಲ್ಲಿ ಮಾದರಿ ಸಂಸ್ಥೆಗಳು ರಗಡದವು. ಆದರೆ ನಿಜವಾದ ಜನಸೇವೆಯನ್ನು ಮಾಡುವಂಥ ಸಂಸ್ಥೆ ಅದು ರೋಟ್ರಿ ಸಂಸ್ಥೆ. ಇವತ್ತು ನಾನು
ಪ್ರಾರಂಭದಲ್ಲಿ ಬಂದು ಖುಷಿಯಾಗಿದೆ. ಮತ್ತೊಮ್ಮೆ ವೇಳೆ ಸಿಕ್ಕಾಗ ನಾ ಬರ್ತೇನೆ. ಇವತ್ತು ಅನೇಕ ಗಣ್ಯರಿದ್ದಾರೆ, ಅವರೆಲ್ಲ ಸೇವೆ ಮಾಡಿದವರು. ಅದು ವೈದ್ಯಕೀಯ ರೂಪದಿಂದ ಇರ್ಬೋದು, ವ್ಯಾಪಾರ ದೃಷ್ಟಿ ಇರ್ಬೋದು, ಇವತ್ತು ರೈತರಾಗಿರ್ಬೋದು, ದೊಡ್ಡ ದೊಡ್ಡ ಆಫೀಸರ್ ಇರ್ಬೋದು. ನೀವೆಲ್ಲ ಭಾಳ ದೊಡ್ಡ ಸೇವೆಯನ್ನು ಮಾಡ್ತಾ ಈ ಸಂಸ್ಥೆಯನ್ನು ಭಾಳ ಒಂದು ಉನ್ನತ ಮಟ್ಟಕ್ಕೆ ಹೋಗ್ತಾ ಇದೆ. ಈಗ ಹೊಸದಾಗಿ ಪದಗ್ರಹಣ ಕೂಡ ಆಗ್ತದೆ. ಅವರು ಕೂಡ ಎಲ್ಲರ ಜೊತೆ ಒಂದಾಗಿ ಚೆಂದಾಗಿ ಈ ಸಂಸ್ಥೆಯನ್ನು ನಡೆಸಲಿ. ಸಂಸ್ಥೆ ಕಟ್ಟಡ ಆಗ್ತಾಯಿದೆ. ನಾನು ಸರ್ ಜೊತೆ ಮಾತಾಡ್ತೇನೆ ಆಮೇಲೆ. ಆ ಕಟ್ಟಡಕ್ಕೂ ಕೂಡ ನಮ್ಮ ಸಂಸ್ಥೆಯಿಂದ ನಾವು ಕೂಡ ಅನುಕೂಲ ಮಾಡ್ತೇವೆ ಅನ್ನೋವಂಥ ಮಾತನ್ನು, ಯಾಕಂದ್ರೆ ನೀವು ಮಾಡೋದು ಸಮಾಜ ಸೇವೆ, ನಾವು ಮಾಡೋದು ಸಮಾಜ ಸೇವೆ. ಅದಕ್ಕಾಗಿ ಈ ಸಂಸ್ಥೆ ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಒಂದು ಹೆಮ್ಮರವಾಗಿ ಬೆಳೆದು ಬಡವರ, ದೀನ ದಲಿತರ ಸೇವೆಯನ್ನು ಮಾಡುವಂಥ ಶಕ್ತಿಯನ್ನು ಬಸವಾದಿ ಶರಣರು, ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು ನಿಮಗೆಲ್ಲ ಕರುಣಿಸಲಿ ಅನ್ನುವಂಥ ಮಾತನ್ನು ಹೇಳಿ, ಯಾರು ಕೂಡ ತಪ್ಪು ಭಾವಿಸಬಾರ್ದು. ಅರ್ಜೆಂಟ್ ಹೋಗೋದೇ ಇದೆ. ಅದಕ್ಕಾಗಿ ಆ ಕಾರ್ಯಕ್ರಮದಲ್ಲಿ ನಾನು ರಾಮದುರ್ಗಕ್ಕೆ ಹೋಗಬೇಕಾಗಿದೆ. ಅದಕ್ಕಾಗಿ ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಲ್ಲ ಅಂತೇಳಿ ಎರಡು ಮಾತಿಗೆ ವಿರಾಮ ಹೇಳ್ತೀನಿ. ನಮ್ಮ ರೋಟರಿ ಸಂಸ್ಥೆ ಹಾಗೂ ಇನ್ನರ್ ವೀಲ್ ಸಂಸ್ಥೆ ಪರವಾಗಿ ಶ್ರೀಗಳಿಗೆ ಗೌರವ ಸಮರ್ಪಣೆ. ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. Respected President, Assistant Governor, Zonal Coordinator, Past President, distinguished guests, Rotary members, Inalvi members, and ladies and gentlemen, a very warm good morning to everyone. A doctor heals with knowledge, a teacher enlightens with wisdom, and a leader inspires through service. It is rare privilege to find all these qualities in one remarkable individual. It is proud privilege and honor to introduce our zonal coordinator for this morning, Dr. Satish Damankar. Dr. Satish Damankar is a distinguished professor at the USM KLE International Medical Program, Kahir University, Belgavi, and a highly respected consultant gynecologist and obstetrician at KLE Centenary Charitable Hospital. With an illustrious medical career spanning 35 years, he has dedicated his life to healing mothers, nurturing families, mentoring future doctors, and serving humanity with compassion and commitment. Beyond the field of medicine, Dr. Damankar has carved a remarkable niche in Rotary. He is presently serving as a zonal coordinator, Governors Area 8 for Rotary District 3170 for the year 2025-26. His inspiring Rotary journey includes serving as the President of Rotary Club of Belgavi, Assistant Governor, District Conference Secretary, District Secretary Administration, District Polio Plus Chair, and District Secretary Publications, besides shouldering many other important responsibilities with distinction. His service has crossed international boundaries. He has led the Friendship Exchange team to Long Island, USA, attended the Rotary International Convention at Singapore in 2004, participated in the first international conference on mother and child health in Nigeria, and was a group study exchange team member to Nebraska, USA. A milestone contribution in his Rotary career has been serving as the primary contact for the Rotary KLE Global Grand Skin Bank, the first skin bank in North Karnataka, giving a new lease of life to countless burn victims. His extraordinary dedication has earned him numerous prestigious recognitions, including Best Secretary, Best President, Best Assistant Governor, the District Service Award, Avenues of Service Citation, District Award for Mother and Child Health, and the Rotary International Presidential Citation. He is also the proud recipient of the prestigious Reaching the Unreached Vishnu Kamath Memorial Award for the exceptional contribution to maternal and child healthcare, and is a major donor to the Rotary Foundation. His professional achievements are equally noteworthy. He served as the President of Federation of Obstetric and Gynecologist Society of India, FOXY, Belgavi branch, has been an invited faculty at numerous national conferences, and has built meaningful partnership with NGOs, government agencies, and medical institutions, strengthen women's health and school health programs. Excellence is not just measured by success alone, but the number of lives uplifts. Dr. Satish Damankar is a shining example of this philosophy. His life beautifully reflects Rotary's motto,
service above self, and serves as an inspiration to all of us. Sir, your unwavering commitment to medicine, education, leadership, and humanitarian service has earned the administration for everyone who knows you. It is indeed a matter of immense pride and privilege for our Rotary family to have you grace this installation ceremony as installation officer. Ladies and gentlemen, please join me extending a warm and heartfelt welcome to our esteemed guest, Dr. Satish Damankar, with a tremendous round of applause. Welcome, sir. We are deeply honored by your gracious presence. Thank you. The delegates present in the dais and all the Rotary and Innerville family, welcome to this installing ceremony of 26-27. Welcome all. Here I am privileged to introduce our Innerville installing officer and Dr. Sonal Damankar. Ma'am, welcome you, ma'am. Dr. Sonal Damankar completed her MD, DGO and FCPS in gynecology from KEM Hospital, Mumbai, and practicing as a consultant gynecologist in Belgaum since 1995. Currently, she is working as a gynecologist at ECHS Polyclinic Military Hospital, Belgaum. She is a past president of the Innerville Club of Belgaum and the past president of Women's Wing of Belgaum Allopathic Doctors Association. Through the Innerville Club, she has conducted Swarakshan, the self-defense workshop for school girls, and has conducted multiple health awareness and cancer detection camps in rural areas around Belgaum. She is the resource person for the MHM program of Innerville Club and has delivered lectures related to women's health in various colleges, clubs and ladies organizations in Belgaum. Currently, she is the CC of the Innerville Club of Belgaum. She, along with her husband, Rotarian Dr. Satish, are both major donors of TRF fund for Rotary Fund. They are blessed with one son, Nachiket, who is a computer science engineer working in the USA country. Welcome you, ma'am. Thank you so much. Suman Kalyan Shetty ಅವರಿಗೆ ಎಲ್ರಿಗೂ ನಮಸ್ಕಾರ. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಈಗ ತಾನೇ ನಿಗಮಿಸಿರುವ ಪರಮ ಪೂಜ್ಯ ಮುರುಘರಾಜೇಂದ್ರ ಸ್ವಾಮಿ ಅವರಿಗೆ ನಮಿಸುತ್ತಾ, ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯರೇ ಹಾಗೂ ಈ ಸಭೆಗೆ ಆಗಮಿಸಿರುವ ಸಭಿಕರೇ, ಇಂದು ನಾನು ನಮ್ಮ ರೋಟರಿ ಸಂಸ್ಥೆಯ ಒಂದು ಇನ್ಸ್ಟಾಲೇಷನ್ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಉಪ ಪ್ರಾಂಶುಪಾಲರ ಕಿರುಪರಿಚಯವನ್ನು ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಇವರ ಹೆಸರು ರೋಟರಿಯನ್ ರಾಜೇಂದ್ರ ಪಾಟೀಲ್, ನಮ್ಮ ಚಿಕ್ಕೋಡಿಯವರು. ಇವರು 2013ರಲ್ಲಿ ರೋಟರಿ ಸದಸ್ಯರಾಗಿ ಸಮಾಜ ಸೇವೆಗೆ ತಮ್ಮನ್ನು ತಾವು ಸನ್ನದ್ಧರಾಗಿ ಪ್ರಸ್ತುತಪಡಿಸಿ, ಇವರು ಹುಟ್ಟಿದ್ದು ಸೆಪ್ಟೆಂಬರ್ 8, 1973ರಲ್ಲಿ. ಇವರ ಬಾಳ ಸಂಗಾತಿಯ ಹೆಸರು ಶ್ರೀಮತಿ ಸುಜಾತಾ ಪಾಟೀಲ್. ಇವರು ವಿವಾಹವಾಗಿದ್ದು ಜೂನ್ 9, 1996ರಲ್ಲಿ. ಇವರಿಗೆ 3 ಮಕ್ಕಳಿದ್ದು 2 ಸುಪುತ್ರಿಯರು ಮತ್ತು 1 ಸುಪುತ್ರ. ಮೊದಲನೇ ಸುಪುತ್ರಿ ಸ್ನೇಹಲ್ ಪಾಟೀಲ್ ಅವರು. ಇವರು MSc ಬಯೋಕೆಮಿಸ್ಟ್ರಿ ಪದವೀಧರರು. ಪ್ರಸ್ತುತ ಬೋಮಲ್ ಏಮ್ಸ್ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಎರಡನೇ ಸುಪುತ್ರಿ ಉಡುಪಿ ಜಿಲ್ಲೆಯ SDM ಕಾಲೇಜಿನಲ್ಲಿ BAMS ಓದುತ್ತಿದ್ದಾರೆ. ಇವರ ಏಕೈಕ ಸುಪುತ್ರ ನಿರಂಜನ್ ಪಾಟೀಲ್ ವಿಜ್ಞಾನ ವಿಭಾಗದ ಪ್ರಥಮ PUCಯನ್ನು ಓದುತ್ತಿದ್ದಾರೆ. ಇವರು ಚಿಕ್ಕೋಡಿಯಲ್ಲಿ ತಮ್ಮದೇ ಸ್ವಂತ ವ್ಯಾಪಾರದಲ್ಲಿ ತೊಡಗಿದ್ದು ಶ್ರೀ ಪದ್ಮಾ ಆಫ್ಸೆಟ್ ಮತ್ತು ಪ್ರಿಂಟಿಂಗ್ ಪ್ರೆಸ್ನ ಮಾಲೀಕರಾಗಿದ್ದು ಕಳೆದ 28 ವರ್ಷಗಳಿಂದ ಚಿಕ್ಕೋಡಿಯಲ್ಲಿ ಚಿರಪರಿಚಿತ ಗಣ್ಯ ವ್ಯಾಪಾರಸ್ಥರು. ಇವರು 2013ರಲ್ಲಿ ರೋಟರಿ ಸದಸ್ಯರಾಗಿ 2019 ಮತ್ತು 20ರ ಸಾಲಿನ ಕಾರ್ಯದರ್ಶಿಯಾಗಿ 2020 ಮತ್ತು 21ರ ಸಾಲಿನ ಅಧ್ಯಕ್ಷರಾಗಿ ಯಶಸ್ವಿಯನ್ನ ಚಿಕ್ಕೋಡಿ ಜಿಲ್ಲೆಯಲ್ಲಿ ರೋಟರಿ ಸಂಸ್ಥೆಯನ್ನ ಒಂದು ಉತ್ತುಂಗಕ್ಕೆ ಏರಿಸಿದರು. ಪ್ರಸ್ತುತ 2026 ಮತ್ತು 27ರ ಸಾಲಿಗೆ ಇವರು ಉಪ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರ ಪ್ರಕಾರ ರೋಟರಿ ಸಂಸ್ಥೆ ಸಮಾಜ ಸೇವೆಯನ್ನು ಮಾಡಲು ಮತ್ತು ಸಮಾಜ ಸೇವಕರನ್ನಾಗಿ ಇವರನ್ನು ಮಾರ್ಪಾಡು ಮಾಡಲು, ನಾಯಕತ್ವ ಗುಣ ಬೆಳೆಸಿಕೊಳ್ಳಲು ಹಾಗೂ
ಹೊಸ ಸ್ನೇಹ ವರ್ಗವನ್ನು ಬೆಳೆಸಿಕೊಳ್ಳಲು ಸಹಾಯ ಮಾಡಿದೆ. ರೋಟರಿ ಸಂಸ್ಥೆಯ ಘೋಷವಾಕ್ಯವಾಗಿರುವ ಸರ್ವಿಸ್ ಅಬೋವ್ ಸೆಲ್ಫ್ ಇದರ ತತ್ವದನ್ವಯ ಮತ್ತು ಸಮಾಜ ಸೇವೆಗೆ ಸದಾ ಸಿದ್ಧ ಎಂದು ತಮ್ಮನ್ನ ತಾವ ರೋಟರಿ ಸಂಸ್ಥೆಗೆ ತಮ್ಮ ಜೀವನದ ಅವಿಭಾಗ್ಯವೊಂದು ಎಂದು ಮುನ್ನಡೆಸುತ್ತಿದ್ದಾರೆ. ಈ ಅದ್ಭುತ ಸೇವಕನ ಪರಿಚಯ ಮಾಡಿಕೊಡಲು ನಮ್ಮ ರೋಟರಿ ಸಂಸ್ಥೆ ನನಗೆ ಅನುವು ಮಾಡಿಕೊಟ್ಟಿದೆ. ಅದೇ ರೀತಿ ಅವರನ್ನು ಸ್ವಲ್ಪ ಅನುಸರಿಸಲು ಅವಕಾಶ ಮಾಡಿಕೊಟ್ಟಿದೆ. ಧನ್ಯವಾದಗಳು. ವಿಜಯ ಬಸನಗೌಡ ದೊಣ್ಣವರಿಗೆ ತುಂಬ ಒಳ್ಳೆಯ ಧನ್ಯವಾದಗಳು. 2025-26ನೇ ಸಾಲಿನಲ್ಲಿ ರೋಟರಿ ಸಂಸ್ಥೆ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸುವ ಅವಕಾಶ ದೊರೆತಿದ್ದು ನನ್ನ ಜೀವನದ ಅತ್ಯಂತ ಸ್ಮರಣೀಯ ಕ್ಷಣವಾಗಿದೆ. ಈ ಒಂದು ವರ್ಷದ ಅವಧಿಯಲ್ಲಿ ನಮ್ಮ ತಂಡ ಸಮಾಜಮುಖಿ ಸೇವೆಗಳನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿದೆವು. ನಮ್ಮ ಸಾಧನೆಗಳಲ್ಲಿ ಪ್ರಮುಖವಾದವುಗಳು ಪರಿಸರ ದಿನಾಚರಣೆ ಅಂಗವಾಗಿ ಸರ್ಕಾರಿ ಶಾಲೆಯಲ್ಲಿ ಸಾವಿರಾರು ಸಸಿಗಳನ್ನು ನೀಡುವ ಮೂಲಕ ಪರಿಸರ ಸಂರಕ್ಷಣೆಯ ಮಹತ್ವವನ್ನು ವಿದ್ಯಾರ್ಥಿಗಳಲ್ಲಿ ಮೂಡಿಸಿದ್ದೇವೆ. Respected dignitaries on the dais, dear Rotarians and Inner Wheel members, office bearers and members of Lions Club, JCI and other organizations and guests present on this auspicious occasion. The year that went by, 2025-26, with our motto, Step Up and Lead by Example, has been a very eventful and meaningful tenure for me as President. We completed nearly 40 projects, reaching out to different spheres of society. I'd like to briefly mention them according to their categories. Environment. Environment related, we collected and sent 1500 mango kernels to Gutli man Jasmit Singh of Kolkata to provide free saplings for farmers. We planted trees in Ashray Badavane Primary School. We celebrated World Wildlife Week by participating in a rally and a photo exhibition. We conducted a natural farming demo led by our member Srimati Leela Hosmani and her team. Women empowerment. We honored Srimati Surekha Chaugla of Women's Welfare Society, Hidkal Dam, who does tremendous work in rescuing abandoned women. We honored Best Teacher Shashikala Shinde Madam for her dedicated work. On Teachers' Day, we honored two retired teachers, Srimati Mahadevi Gunki and Srimati Baswannava Patil. Youth empowerment. We honored two local students for clearing their CA examinations in first attempt. We conducted motivational talk for standard 10 students of Wrangler Paute High School, Mamdapur. We installed office bearers of Satyameva Jayate Interact Club of Keli Mahadevappanna Munwali School, Gokak. Health related projects. Cervical cancer and vaccine awareness programs were conducted in 9 schools, impacting nearly 900 beneficiaries. The resource person was Inner Wheel member Dr. Shruti Hosmani. Breastfeeding importance and awareness program was conducted at Navjeevan Hospital by Dr. Preeti Vannur and Dr. Shruti Hosmani. Free bone density camp was conducted by Dr. Shreyas Kapalguddi for our members. 2 free dental checkup camps for students of Ashray Badavane Government School and Markandeya Nagar Government School children by our member Dr. Sharmila Patil, who also sponsored dental hygiene kits for the children. A CPR demonstration was conducted for members by Dr. Savitri Bendigeri and Master Trainer Srimati Shakuntala Murgod. Education related projects. Our Happy School, that is the Government Higher Primary School, Markandeya Nagar, was inaugurated by DC Srimati Utkarsha Patil during her visit on 12th September. We fulfilled 7 categories of the Happy School. Vignan Ratham science experiments were conducted by Sri Naveen Kumar Sir and Satish Kumar Sir, sponsored by the Vizhinjam Rotary Club. We had this program in 8 schools in and around Gokak and impacted 2,971 students and 121 teachers. Branding was done by inducting 6 new members during the year, and we had a project of distributing 100 cloth bags with the Inner Wheel logo. Celebrations. We celebrated Raksha Bandhan with the inmates of the sub-jail in Gokak by tying rakis and distributing sweets. We celebrated Friendship Day with members exchanging friendship bands. For Deepavali, we distributed clay lamps and accessories along with sweets to 60 families in a slum area. Women's Day and Yugadi were celebrated with a musical program and gifts to all members.
Doctors' Day was celebrated by honoring our doctor members, Dr. Preeti Vannur and Dr. Shruti Hasmani. Family Day and Charter Day was celebrated with Rotarians and our families with games and sumptuous dinner prepared by Innervale members. Two very special projects in which we participated were on the 9th of November with the Rotarians. The Gokak Hill Half Marathon was conducted, which was a thumping success. The chief guest was His Highness the Maharaja of Mysore, Sri Yaduvir Wadayar. More than 2,000 people participated. On the 7th of December, Innervale Club Gokak, along with Innervale clubs all over the world, conducted Orange the World project, shunning violence against women. Our chief guest was Kumari Chaitra Kulkarni, Principal Civil Judge and JMFC. Other guests were Srimati Jayashri Shilwant, Assistant CDPO, and Srimati Rekha Kambar, Coordinator of the Santwana Kendra. We had a rally with placards and slogans, followed by a stage program spreading awareness about helplines and legal aid available to women. In all these projects, we worked as a team. I am specially thankful to my secretary Girija Munolimat, treasurer Suman Kalyan Shetty, ISO Seema Kalyan Shetty, and editor Vidyashri Magdum. I also thank Drs. Shruti Hasmani and Dr. Sharmila Patil for all their help. All members of our club have supported and cooperated throughout the year, and I would like to express my deep gratitude to each one of them. I also thank all Rotarians for their constant support throughout this year. With these words, I end the report of our successful year. Thank you very much. A very warm good morning to one and all. ನಮಸ್ಕಾರಗಳು. ಪರಮ ಪೂಜ್ಯ ಗುರುಗಳೇ, ಗೌರವಿನ ಮತ್ತು ಮುಖ್ಯ ಅತಿಥಿಗಳೇ, ಪಾಸ್ಟ್ ಡಿಸ್ಟ್ರಿಕ್ಟ್ ಚೇರ್ಮನ್, ಅಸೋಸಿಯೇಷನ್ ಆಫೀಸರ್, ಪಾಸ್ಟ್ ಪ್ರೆಸಿಡೆಂಟ್, ಅಧಿಕಾರ ಹಸ್ತಾಕ್ಷರ ಪದಾಧಿಕಾರಿಗಳೇ, ನನ್ನ ಪ್ರೀತಿಯ ಇನ್ನರ್ವಿಲ್ ಸಹೋದರಿಯರೇ, ರೋಟರಿ ಸಹೋದರರೇ ಹಾಗೂ ಇಲ್ಲಿರುವ ಎಲ್ಲ ಗಣ್ಯರೇ, ನಾಯಕತ್ವ ಎಂದರೆ ಅಧಿಕಾರವಲ್ಲ, ಅದು ಜವಾಬ್ದಾರಿ, ಸೇವೆ ಎಂದರೆ ಕರ್ತವ್ಯವಲ್ಲ, ಅದು ಜೀವನದ ಮೌಲ್ಯ. Today marks not just the beginning of another Innervale year, but the beginning of a new journey of a hope, friendship, compassion, and dedicated service. Every successful organization is shaped by a leader who inspires others not by words alone, but by her action, humanity, and vision. It's my proud privilege and immense honor to introduce a woman who beautifully embodies all these qualities, our incoming President, Srimati Ansuya Basangowda Dulai. Born on 18 June 1967 in culturally rich town of Gokak, she is beloved daughter of Sri Basavraj Magdum and Srimati Lilavati Magdum. From them, she inherited the timeless value of humanity, integrity, compassion, and service. Values that continues to define her personality today. She shares her life journey with her supportive husband, Rotarian Basangowda Dulai, whose encouragement has been a constant source of strength. Together, they have nurtured a beautiful family that reflects love, values, and achievements. Their eldest son, Chetan Dulai, is serving with KGB along with his wife, Archana. They are blessed with two wonderful sons. Their younger son, Rotarian Vijay Dulai, is a successful businessman. He and his wife, Bhagya, are blessed with a lovely daughter. As the saying goes, ಮರದ ಎತ್ತರ ಅದರ ಬೀರುಗಳಿಂದ ತಿಳಿಯುತ್ತದೆ, ಕುಟುಂಬದ ಮಹತ್ವ ಅದರ ಮೌಲ್ಯಗಳಿಂದ ತಿಳಿಯುತ್ತದೆ. Beyond her beautiful family life, she has also earned respect through her commitment to the society. She serves as a director of a PKPS Society Gokak, carrying out every responsibility with dedication, sincerity, and wisdom. And she is a proud charter member of this Innervale Club Gokak. She has served various posts for many years, many times along with President for this year. Her love for the music and singing reflects the harmony within her heart. The sea goes on. Her Sangit Atmada Bhashe, Seve Hridayada Bhashe. Sangita Atmada Bhashe, Seve Hridayada Bhashe. Our President is blessed with two extraordinary qualities that defines true leadership. The ability to remain calm even in the most difficult situation, and the wisdom to transform challenges and opportunities. She possesses excellent interpersonal skills, remarkable problem-solving abilities, and the rare gift of bringing people together with a warm patience and understanding.
Dear friends, Innerville is not merely an organization, it is a movement of a friendship, compassion, empowerment and selfless service, and every moment needs a leader with a vision. Our incoming president believes that every member is important, every idea deserves respect, and every act of service, however small, has the power to change a common man's life. ರಾಗದ ಮೂಲಕ ಆತ್ಮವನ್ನು ಸ್ಪರ್ಶಿಸುವವರು ಸೇವೆಯ ಮೂಲಕ ಸಮಾಜವನ್ನು ಸ್ಪರ್ಶಿಸುತ್ತಾರೆ. ಸೇವೆ ಎನ್ನುವುದು ಕೈಗಳಿಂದ ಮಾಡುವ ಕಾರ್ಯವಲ್ಲ, ಅದು ಹೃದಯದಿಂದ ಹುಟ್ಟುವ ಸಂಸ್ಕಾರ. ಪ್ರತಿಭೆ ಎನ್ನುವುದು ದೇವರು ವರದಾದರೆ ಅದನ್ನು ಸಮಾಜದ ಒಳಿತಿಗಾಗಿ ಬಳಸುವುದು ನಮ್ಮ ಕರ್ತವ್ಯ. ಇಂತಹ ಸೇವೆಯನ್ನು ಮನೋಭಾವ ಮತ್ತು ಪ್ರತಿಭೆಯ ಸಂಗಮವಾಗಿರುವ ನಮ್ಮ ಇನ್ಕಮಿಂಗ್ ಸೆಕ್ರೆಟರಿ ಶ್ರೀಮತಿ ವಿದ್ಯಾ ಸೋಮಶೇಖರ್ ಮಗ್ದುಮ್ ಅವರನ್ನು ಪರಿಚಯಿಸುವ ಭಾಗ್ಯ ನನಗೆ ದೊರೆಯುತ್ತದೆ ಅಂತ ನನ್ನ ಸಂತೋಷದ ಕ್ಷಣ. A true leader is not one who creates followers, but one who inspires others to serve. Born on 8 September 1969, Vidya Madam is the beloved daughter of Shri Basavaraj Tundappa Kurchi, retired Deputy Tahsildar, and Srimati Shanta Basavaraj Kurchi. She was brought up and educated in Belgaum and completed her master's degree in Kannada. 1991ರಲ್ಲಿ ಶ್ರೀ ಸೋಮಶೇಖರ್ ಮಗ್ದುಮ ಅವರೊಂದಿಗೆ ದಾಂಪತ್ಯದ ಜೀವನ ಕಾಲಿಟ್ಟ ಅವರ ಒಬ್ಬ ಮಗ ಹಾಗೂ ಒಬ್ಬ ಮಗಳ ಹೆಮ್ಮೆಯ ತಾಯಿ. ಇಂದು ಈ ಇಬ್ಬರು ತಮ್ಮ ಜೀವನದಲ್ಲಿ ಸುಖವಾಗಿ ನೆಲೆಸುತ್ತಿದ್ದಾರೆ. ಇಬ್ಬರು ಮುದ್ದಾದ ಮೊಮ್ಮಕ್ಕಳ ಅಜ್ಜಿಯಾಗಿ ತಮ್ಮ ಜೀವನದ ಮತ್ತೊಂದು ಸುಂದರ ಅಧ್ಯಾಯವನ್ನು ಸವಿಸುತ್ತಿದ್ದಾರೆ. ಕಲೆ ಎನ್ನುವುದು ಮನಸ್ಸಿಗೆ ಸೌಂದರ್ಯವನ್ನು ನೀಡಿದರೆ ಸಂಗೀತ ಆತ್ಮಕ್ಕೆ ಶಾಂತಿಯನ್ನು ನೀಡುತ್ತದೆ. ಈ ಮಾತಿನ ನಿಜವಾದ ಪ್ರತಿರೂಪ ಸಹೋದರಿ ವಿದ್ಯಾ ಮ್ಯಾಮ್. She is an accomplished singer in classical, semi-classical, light music, bhajans and vachans. She is not only a popular performer but also a dedicated music teacher who has molded many talented students. She has received numerous awards and recognition in the field of music. ಕುಟುಂಬದ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿಭಾಯಿಸುತ್ತಾ ತನ್ನ ಆಸಕ್ತಿ ಮತ್ತು ಪ್ರತಿಭೆಯನ್ನು ಜೀವಂತವಾಗಿರಿಸುವ ಮಹಿಳೆಯ ನಿಜವಾದ ಸ್ಫೂರ್ತಿ. ವಿದ್ಯಾ ಮ್ಯಾಮ್ ಇಸ್ ಎಕ್ಸಾಕ್ಟ್ಲಿ ದ್ಯಾಟ್ ಇನ್ಸ್ಪಿರೇಷನ್. ಇನ್ನರ್ವಿಲ್ ಬಗ್ಗೆ ಹೇಳುವುದಾದರೆ ಪದವಿಗಳ ವ್ಯಕ್ತಿಯನ್ನು ದೊಡ್ಡವನಾಗುವುದಿಲ್ಲ, ವ್ಯಕ್ತಿಯನ್ನು ಸೇವೆ ಮತ್ತು ವ್ಯಕ್ತಿತ್ವವೇ ಪದವಿ ಗೌರವ ತರುತ್ತದೆ. Right from the inspection of our club in Gokak, Vidya Ma'am has been one of the most active and dedicated members. She has successfully served as a secretary 3 times and president twice, leaving behind a legacy of dedication, discipline and friendship. Today we are proud to welcome her once again as our incoming secretary with her rich experience, calm leadership, affectionate nature and unwavering commitment. We are confident that she will lead our club towards greater heights. Dear friends, please join me in giving a thunder round of applause as we welcome our incoming secretary, Mrs. Vidya Somshekhar Magdum. Congratulations, Vidya ma'am. Wishing you a wonderful, successful and memorable Innerville year ahead. Thank you one and all. ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸಲಿರುವವರು ಶ್ರೀಮತಿ ಅನಸೂಯ ಧುಳಾಯಿ ಅವರು. ಅವರ ಈ ಮುಂದಿನ ವರ್ಷ ಶುಭಕರವಾಗಲಿ, ಎಲ್ಲ ರೀತಿಯಿಂದ ಎಲ್ಲ ಸಹಕಾರ ಸಹಾಯವನ್ನು ಎಲ್ಲರೂ ನೀಡಿ ಒಂದು ಯಶಸ್ವಿಗೊಳಿಸೋಣ ಅಂತ ಹೇಳ್ತಾ ಅವರಿಗೆ ಶುಭ ಹಾರೈಸ್ತಾ ಇದ್ದೇವೆ. ನಮ್ಮ 2024-25ನೇ ಸಾಲಿನ ಅಧ್ಯಕ್ಷರು ಅತೀವ ಸಂತೋಷದಿಂದ ತಮ್ಮ ಅಧಿಕಾರವನ್ನು ನೀಡ್ತಾ ಇದ್ದಾರೆ. ಶ್ರೀಮತಿ ಅನುಪಾ ಕೌಶಿಕ್ ಅವರು, ಇವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದ್ದೇವೆ. ಈಗ ಮುಂದಿನ ಅಧಿಕಾರ ಹಸ್ತಾಂತರ ಖಜಾಂಚಿ ಅವರಿಗೆ. ಶ್ರೀಮತಿ ಸುಮನ್ ಕಲ್ಯಾಣ್ ಶೆಟ್ಟಿ ಅವರಿಂದ ಶ್ರೀಮತಿ ರಾಜೇಶ್ರೀ ಕಲ್ಲೋಳ್ಳಿ ಅವರಿಗೆ. ನಮ್ಮ ಇನ್ನರ್ವಿಲ್ ಪಿನ್ ತೊಡಿಸುವುದರ ಮೂಲಕ ಅಧಿಕಾರವನ್ನು ಹಸ್ತಾಂತರಿಸಲಾಗುತ್ತಿದೆ.
ಹಾಗೆ ಎಡಿಟರ್ ಪೋಸ್ಟನ್ನು ಸ್ವೀಕರಿಸಲಿದ್ದಾರೆ ಶ್ರೀಮತಿ ಐಶ್ವರ್ಯ ಎಂಡಿಗೇರಿ ಅವರು. ಅವರಿಗೂ ಕೂಡ ಇನ್ನರ್ ವೀಲ್ ಪೆನ್ ತೊಡಿಸುವುದರ ಮೂಲಕ ಅಧಿಕಾರವನ್ನು ನೀಡಲಾಗುತ್ತಿದೆ. ಇವತ್ತಿನ ಈ ಅಧಿಕಾರ ಹಸ್ತಾಂತರದ ಸಮಾರಂಭಕ್ಕೆ ಅಧಿಕಾರಿಯಾಗಿ ಆಗಮಿಸಿದಂತಹ ಶ್ರೀಮತಿ ಸೋನಲ್ ದಾಮಣ್ಕರ್ ಅವರಿಗೆ ನಮ್ಮ ಇನ್ನರ್ ವೀಲ್ ಸಂಸ್ಥೆ ಗೋಕಾಕದ ವತಿಯಿಂದ ತುಂಬು ಹೃದಯದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಹಾಗೂ ನಮ್ಮ ಎಲ್ಲ 2026-27ನೇ ಸಾಲಿನ ಪದಾಧಿಕಾರಿಗಳು ವೇದಿಕೆಯನ್ನು ಅಲಂಕರಿಸಿರುತ್ತಾರೆ. ಅಧ್ಯಕ್ಷರಾಗಿ ಶ್ರೀಮತಿ ಅನಸೂಯ ಧುಳಾಯಿ ಅವರು, ಕಾರ್ಯದರ್ಶಿಯಾಗಿ ಶ್ರೀಮತಿ ವಿದ್ಯಾ ಮಗ್ದೂಮ್ ಅವರು, ಖಜಾಂಚಿಯಾಗಿ ಶ್ರೀಮತಿ ರಾಜಶ್ರೀ ಕಲ್ಲೋಳಿ ಅವರು, ISO ಆಗಿ ಶ್ರೀಮತಿ ವಂದನಾ ವರದಾಯಿ ಅವರು, ಎಡಿಟರ್ ಆಗಿ ಶ್ರೀಮತಿ ಐಶ್ವರ್ಯ ಎಂಡಿಗೇರಿ ಅವರು ಹಾಗೂ ಇಮಿಡಿಯೇಟ್ ಪಾಸ್ ಪ್ರೆಸಿಡೆಂಟ್ ಆಗಿ ಶ್ರೀಮತಿ ಅನುಪಾ ಕೌಶಿಕ್ ಅವರು ವೇದಿಕೆಯನ್ನು ಅಲಂಕರಿಸಿರುತ್ತಾರೆ. ಎಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮುಖ್ಯ ಅತಿಥಿ ಮಾನ್ಯ ಶ್ರೀ ಹಿರಣ್ಣ ಕಡಾಡಿಯವರು ವೇದಿಕೆಗೆ ಆಗಮಿಸುತ್ತಿದ್ದಾರೆ. ಚಪ್ಪಾಳೆ ಮೂಲಕ ಎಲ್ಲರೂ ಅವರನ್ನು ಸ್ವಾಗತಿಸಬೇಕು. ಅವರನ್ನು ನಮ್ಮ ರೋಟರಿ ಸಂಸ್ಥೆಯ ರೋಟರಿ ಚೇರ್ಮನರಾದ ರೋಟೇರಿಯನ್ ಮಲ್ಲಿಕಾರ್ಜುನ್ ಕಲ್ಲೋಳಿಯವರು ವೇದಿಕೆಗೆ ಬರಮಾಡಿಕೊಳ್ಬೇಕು. ಮಾನ್ಯ ಶ್ರೀ ಈರಣ್ಣ ಕಡಾಡಿಯವರ ಕಿರು ಪರಿಚಯವನ್ನು ಸಭೆಗೆ ಮಾಡಿಕೊಡ್ಬೇಕಂತ ಹೇಳಿ ರೋಟೇರಿಯನ್ ಸೋಮಶೇಖರ್ ಮಗ್ದೂಮ್ ಅವರಲ್ಲಿ ಕೇಳಿಕೊಳ್ತೇವೆ. ಲೋಕದಂತೆ ಬಾರರು, ಲೋಕದಂತೆ ಇರರು, ಲೋಕದಂತೆ ಹೋಹರು ನೋಡಯ್ಯ, ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಹೋಹರು ನೋಡಯ್ಯ. ಉರಿಲಿಂಗ ದೇವ ನಿಮ್ಮ ಶರಣರು ಉಪಮಾತೀತರಾಗಿ ಉಪಮಿಸಬಾರದು ನೋಡ. ಸದಾ ಸ್ಮರಣೀಯರಾದ ಬಸವಾದಿ ಶಿವಶರಣರನ್ನು, ವಿಶ್ವದ ಶ್ರೇಷ್ಠ ದಾರ್ಶನಿಕರನ್ನು, ನಮ್ಮ ಭಾಗದ ನಡೆದಾಡುವ ಮಾತನಾಡುವ ದೇವರೆಂದೇ ಜನಜನಿತರಾಗಿ ಬಯಲಲ್ಲಿ ಬಯಲಾದ ಬಯಲಯೋಗಿ ವಿಜಯಪುರ ಜ್ಞಾನಯೋಗಾಶ್ರಮದ ಪರಮ ಪೂಜನೀಯ ಸಿದ್ದೇಶ್ವರ ಮಹಾಸ್ವಾಮಿಗಳವರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ರೋಟರಿ ಸಂಸ್ಥೆ ಗೋಕಾಕದ 2026-27ನೇ ಸಾಲಿನ ಅಧಿಕಾರ ಹಸ್ತಾಂತರ ಸಮಾರಂಭ. ಈ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ಕರುಣಿಸಿ ನಮಗೆಲ್ಲರಿಗೂ ಕೂಡ ಆಶೀರ್ವಚನವನ್ನು ನೀಡಿ ರಾಮದುರ್ಗದಲ್ಲಿ ಲಿಂಗೈಕ್ಯರಾದಂತಹ ಪೂಜ್ಯರ ಒಂದು ಅಂತಿಮ ಸಂಸ್ಕಾರದಲ್ಲಿ ಭಾಗವಹಿಸಲಿಕ್ಕೆ ನಿರ್ಗಮಿಸಿದಂತಹ ಪರಮ ಪೂಜ್ಯ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಶ್ರೀ ಸೋಮಶೇಖರ ಮಠ ಮುನವಳ್ಳಿ ಪೂಜ್ಯರ ಅಡಿದಾವರಿಗಳಲ್ಲಿ ವಂದಿಸಿ ಈ ಒಂದು ಅಧಿಕಾರ ಹಸ್ತಾಂತರ ಅಧಿಕಾರಿಗಳಾಗಿ ಆಗಮಿಸಿದಂತಹ ರೋಟೇರಿಯನ್ ಡಾಕ್ಟರ್ ಸತೀಶ್ ಅವರಲ್ಲಿ, ಹಾಗೆ ಸಹೋದರಿ ಸೋನಲ್ ಅವರಲ್ಲಿ, ಉಳಿದೆಲ್ಲ ನಮ್ಮ ಇನ್ನರ್ ವೀಲ್ ಹಾಗೂ ರೋಟರಿ ಸಂಸ್ಥೆಯ ಸದಸ್ಯರಲ್ಲಿ, ಉಪಸ್ಥಿತರಿರುವಂತಹ ಎಲ್ಲ ಶರಣ ತಂದೆ ತಾಯಿಗಳಲ್ಲಿ ಅನಂತ ಶರಣು. ಹಿರಣ್ಣ ಕಡಾಡಿಯವರು ಸಮಯಕ್ಕೆ ಸರಿಯಾಗಿ ಆಗಮಿಸಿದರು. ಇನ್ನೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅನಿವಾರ್ಯತೆ ಇತ್ತು. ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ, ನಮ್ಮ ಕಲ್ಲೋಳಿಯಂತಹ ಒಂದು ಗ್ರಾಮೀಣ ಭಾಗದ ರೈತ ಕುಟುಂಬದಲ್ಲಿ ಜನಿಸಿ ಹಳ್ಳಿಯಿಂದ ದಿಲ್ಲಿಯವರೆಗೆ ಪಯಣವನ್ನು ಬೆಳೆಸಿದಂಥವರು ಸನ್ಮಾನ್ಯ ಶ್ರೀ ಈರಣ್ಣ ಕಡಾಡಿಯವರು. ನಾವು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡುವಾಗ ಅವ್ರು ಹೇಳಿದರು, 28ನೇ ತಾರೀಕಿಗೆ ನಿಮ್ಮ ಕಾರ್ಯಕ್ರಮ, ನಾನು ರಾಜ್ಯಸಭಾ ಸದಸ್ಯನಾಗಿ ಆ ದಿನ ಇರೋದಿಲ್ಲ, ಮತ್ತು ಯಾಕೆ ಸುಮ್ಮನೆ ಬರೋದು ಅಂತಂದ್ರು ಅವರು. ಮಾಜಿಯಾಗಿ ಬರಬೇಕಾಗ್ತದ ಅಂತಂದ್ರು ಅವರು. ನಾವು ಹೇಳಿದೆ, ನಮ್ಮ ಪಾಲಿಗೆ ನೀವು ಯಾವತ್ತೂ ಕೂಡ ಶಾಶ್ವತವಾದಂತಹ ಅಧಿಕಾರದಲ್ಲಿರುವಂಥ ಹಿರಣ್ಣರಾಗಿ ಇರ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದೀವಿ. ಅಧಿಕಾರದಾಗಿದ್ದವ್ರು ಕರೆಯೋರು ಭಾಳ ಮಂದಿ, ಅಧಿಕಾರದಾಗ ಇಲ್ಲದಾಗೂ ಕರೆಯೋದು ಅಂದ್ರೆ ಅದಕ್ಕೆ ಪ್ರೀತಿ ಅಂತಾರೆ. ಅವರು ನಮ್ಮ ಮೇಲೆ, ಸಂಸ್ಥೆ ಮೇಲೆ ಇಟ್ಟಿರುವಂತಹ ಪ್ರೀತಿ ಅದು. ಕೇವಲ ಅದನ್ನು ಮಾತುಗಳಲ್ಲಿ ವ್ಯಕ್ತಪಡಿಸಲಾರದೇನೆ ನಮ್ದು ರೋಟರಿ ರಕ್ತ ಭಂಡಾರದ ಒಂದು ರಕ್ತ ಸಂಗ್ರಹಣಾ ವಾಹನ ಇದೆಯಲ್ಲ, ಆ ವಾಹನ ನಮಗೆ ಸಿಗಬೇಕಾದ್ರೆ ಅದಕ್ಕೆ ಯಾರಾದರೂ ಕಾರಣಕರ್ತರಿದ್ದೆ ಅದು ಸನ್ಮಾನ್ಯ ಶ್ರೀ ಈರಣ್ಣ ಕಡಾಡಿಯವರು ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. 40 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣವಾದಂತಹ ನಮ್ಮ
ಮೊಬೈಲ್ ಬ್ಲಡ್ ಕಲೆಕ್ಷನ್ ವ್ಯಾನ್ಗೆ ಮೊದಲಿಗೆ ಹಣ ಕೊಟ್ಟವರು ಈರಣ್ಣ ಕಡಾಡಿ ಅವರು 17,33,000 ರೂಪಾಯಿಗಳನ್ನು ಕೊಡುವುದರ ಮೂಲಕವಾಗಿ ಕೊಟ್ಟಲ್ಲಿಗೆ ನಿಲ್ಲಿಸಲಿಲ್ಲ. ಮಂಗ್ಲಕ್ಕ ಅಂಗಡಿಯವ್ರ ಹತ್ರ 2 ಸಾರಿ ಬಂದು ನಮ್ಮ ರೋಟ್ರಿ ಗೋಕಾಕ್ ಹುಡುಗರು ಭಾಳ ಒಳ್ಳೆ ಕೆಲಸ ಮಾಡಕತ್ತಾರ, ನೀವು ಕೊಡಲೇಬೇಕಂತೇಳಿ ಅವ್ರ ಕಡೆಯಿಂದ 16,18,000 ರೂಪಾಯಿಗಳನ್ನು ಕೊಡಿಸುವುದರ ಮೂಲಕವಾಗಿ, ಹಾಗೆ ಹನುಮಂತ ನಾರಾಯಣ ಅವರಿಗೆ ಫೋನ್ ಮಾಡಿ ಅವ್ರಿಗೂ ಕೂಡ ಒಂದು 5 ಲಕ್ಷ ರೂಪಾಯಿ ಕೊಡಬೇಕು ಅಂತೇಳಿ ಒಟ್ಟಾರೆ ಸುಮಾರು 40 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಆ ಒಂದು ರಕ್ತ ಸಂಗ್ರಹಣಾ ವಾಹನ ಕೊಡಲಿಕ್ಕೆ ಯಾರಾದರೂ ಕಾರಣರಿದ್ರೆ ಅದು ಈರಣ್ಣ ಕಡಾಡಿ ಅವರು. ಅಂತಹ ಈರಣ್ಣ ಕಡಾಡಿ ಅವರು 6 ವರ್ಷಗಳ ಕಾಲ ರಾಜ್ಯಸಭಾ ಸದಸ್ಯರಾಗಿ, ಪ್ರಾರಂಭದಲ್ಲಿ ನಾವೇ ಅಂದುಕೊಂಡಿವಿ ಈರಣ್ಣ ಕಡಾಡಿ ರಾಜ್ಯಸಭಾ ಸದಸ್ಯ ಕೊಟ್ಟರು, ಅವ್ರಿಗೆ ಭಾಷಾ ಸಮಸ್ಯೆ, ದಿಲ್ಲಿ ಒಳಗೋಗಿ ಇವ್ರು ಏನು ಮಾಡ್ತಾರೋ ಅನ್ನುವಂಥ ಭಾವನೆಯನ್ನು ನಮ್ಮಲ್ಲೇ ಬಹಳಷ್ಟು ಜನ ವ್ಯಕ್ತಪಡಿಸಿದವರು. ಬಟ್ ಅವರಲ್ಲಿ ಇರುವಂತಹ ಕೆಚ್ಚು, ಹೆಸರಿಗೆ ತಕ್ಕಂಗೆ ಈರಣ್ಣ ಕಡೆ ವೀರಭದ್ರ, ಛಲ ಬಿಡಲಾರದೆ ಹಿಂದಿ ಭಾಷೆಯನ್ನು ಕಲಿತು, ಇಂಗ್ಲಿಷ್ ಭಾಷೆಯನ್ನು ಕಲಿತು ಸಂಸತ್ತಿನಲ್ಲಿ ಕಲ್ಲೋಳಿ ಗ್ರಾಮವನ್ನು ಪ್ರತಿನಿಧಿಸಿದಂತಹ ವ್ಯಕ್ತಿ ಅಂತಂದ್ರೆ ಅದು ನಮ್ಮ ಈರಣ್ಣ ಕಡಾಡಿ ಅವರು. ಕೇವಲ 10ನೇ ತರಗತಿ ಪಾಸಾದಂತಹ ಒಬ್ಬ ವ್ಯಕ್ತಿಗೆ ಇವತ್ತು ರಾಜ್ಯಸಭಾ ಸದಸ್ಯತ್ವ ಸಿಗಬೇಕು ಅಂತಂದ್ರೆ ಅವರು ಪಕ್ಷಕ್ಕಾಗಿ ನೀಡಿದಂತಹ ಅತ್ಯಂತ ದೊಡ್ಡ ಕೊಡುಗೆ ಅಂತ ನಾನು ಭಾವಿಸ್ತೇನೆ. ಕರ್ನಾಟಕ ರೈತ ಮೋರ್ಚಾ ಘಟಕದ ರಾಜ್ಯಾಧ್ಯಕ್ಷರಾಗಿ, ಬೆಳಗಾವಿ ಜಿಲ್ಲಾ ಪಂಚಾಯತ್ನ ಜಿಲ್ಲಾ ಅಧ್ಯಕ್ಷರಾಗಿ ಪಕ್ಷವನ್ನು ಮಾತ್ರ ಸಂಘಟಿಸಲಿಲ್ಲ, ಇಡೀ ನಮ್ಮ ಬೆಳಗಾವಿ ಜಿಲ್ಲೆಯನ್ನು ಭಾರತೀಯ ಜನತಾ ಪಕ್ಷಕ್ಕೆ ಸೆಳೆಯುವಂತಹ ಒಬ್ಬ ಗ್ರಾಮೀಣ ಪ್ರತಿಭೆ ಯಾರಾದರೂ ಇದ್ರೆ ಅದು ಸನ್ಮಾನ್ಯ ಶ್ರೀ ಈರಣ್ಣ ಕಡಾಡಿ ಅವರಂತೇಳಿ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದಷ್ಟೇ ಅಲ್ಲದೆ ಇಲ್ಲೇನು ತಾವು ನೋಡ್ತಾ ಇದ್ದೀರಿ, ದ್ರೌಪದಿ ಮುರ್ಮು ಅವ್ರ ಜೊತೆಗೆ ನಮ್ಮ ಭಾವಚಿತ್ರವನ್ನು ತಾವೇ ಸ್ವತಃ ಎಲ್ಲ ವ್ಯವಸ್ಥೆಯನ್ನು ಮಾಡಿಸಿ ಅವರ ಪರವಾನಗಿಯನ್ನು ಪಡ್ಕೊಂಡು ಕೋವಿಡ್ದಂಥ ಸಂದರ್ಭದಲ್ಲೂ ಕೂಡ ನಮಗೆ ದಿಲ್ಲಿಯಲ್ಲಿ ಆತಿಥ್ಯವನ್ನು ಕೊಡುವುದರ ಮೂಲಕವಾಗಿ ಸನ್ಮಾನ್ಯ ಶ್ರೀಮತಿ ದ್ರೌಪದಿ ಮುರ್ಮುರವರನ್ನು ಭೇಟಿ ಮಾಡಿಸುವಂತಹ ನಮಗೆ ಯಾರಾದರೂ ಸಹಾಯ ಮಾಡಿದರೆ ಅದು ಸನ್ಮಾನ್ಯ ಶ್ರೀ ಈರಣ್ಣ ಕಡಾಡಿಯವರು. ಇಲ್ಲ ನಾವು ಯಾವಾಗಲೇ ದಿಲ್ಲಿಗೆ ಹೋಗ್ಲಿಕ್ಕೆ ಆಗ್ತಿತ್ತು, ರಾಷ್ಟ್ರಪತಿ ಭವನಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇತ್ತು. ಅದಕ್ಕೊಂದು ಮುಖ್ಯ ಕಾರಣ ಇತ್ತು. ಯಾಕೆ ನಮ್ಮಂಥವ್ರನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿ ಭೇಟಿ ಮಾಡಿಸಿದ್ರಂತಂದ್ರೆ ಅವರಿಗೂ ಕೂಡ ರಾಷ್ಟ್ರಪತಿ ಭವನಕ್ಕೆ ಹೋಗ್ಲಿಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಅದಕ್ಕೆ ಅವ್ರು ಅಂದರು, ನಾನು ಪಕ್ಷದೊಳಗಿದ್ದ ಕಾರ್ಯಕರ್ತನಾಗಿನೇ ನಮ್ಮನ್ನು ಯಾರು ಕರ್ಕೊಂಡು ಹೋಗಿರಲಿಲ್ಲ, ಹಿಂಗೆ ಭಾವನೆ ಬಹಳ ಜನರಲ್ಲಿ ಇರ್ತದೆ, ಯಾಕೆ ನಮ್ಮ ಜನರ ಕರ್ಕೊಂಡು ಹೋಗಬಾರ್ದು ಅಂತೇಳಿ ಈ ಭಾಗದ ಸಾಕಷ್ಟು ಜನರನ್ನು ದಿಲ್ಲಿಗೆ ಕರೆಸಿ ಅಲ್ಲಿರುವಂತಹ ಪ್ರವಾಸಿ ತಾಣಗಳನ್ನು ಸುತ್ತೋದು ಅಷ್ಟೇ ಅಲ್ಲ, ರಾಷ್ಟ್ರಪತಿ ಅಂತವರನ್ನ ಭೇಟಿ ಮಾಡಿಸುವಂತಹ ಕೆಲಸ ಯಾರಾದರೂ ಮಾಡಿದರೆ ಅದು ಸನ್ಮಾನ್ಯ ಶ್ರೀ ಈರಣ್ಣ ಕಡಾಡಿ ಅವರು. ಅವ್ರು ಹೇಳಿದರು ನಮ್ಮ ಪರಿಚಯ ಇದೆ, ನಮ್ಮ ಪರಿಚಯ ಅವರಿಗೆ ಅವಶ್ಯಕತೆ ಇಲ್ಲ ಅಂತೇಳಿ. ಈರಣ್ಣ ಕಡಾಡಿ ಅಂತೇಳಿ ಪರಿಚಯ ಇದೆ. ಆ ಈರಣ್ಣ ಕಡಾಡಿ ಒಳಗಡೆ ಇರುವಂತಹ ಒಬ್ಬ ಈರಣ್ಣನ ನಾನು ಪರಿಚಯ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಈಗ ಮೊನ್ನೆ ಅವರ ಕೊನೆಯ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ರು, ಅವರು ಮಾಡ್ಕೊಂಡು ಬಂದಂತಹ ಕೊನೆಯ ಘಟ್ಟದ ಕೆಲಸ ಕೂಡ ಹೇಳಿದ್ರು. ಅವರು ನಮ್ಮ ಇಂಚಲ ಮಠಕ್ಕೆ CSR ಫಂಡ್ನಲ್ಲಿ 3 ಕೋಟಿ ರೂಪಾಯಿಗಳನ್ನು ಅನುದಾನವನ್ನು ಕೊಡಿಸಿದಂಥವರು ಸನ್ಮಾನಿಸಿ ಈರಣ್ಣ ಕಡಾಡಿ ಅವರು. 3 ಕೋಟಿ ರೂಪಾಯಿ ಅನುದಾನವನ್ನು CSR ಗ್ರಾಂಟ್ ನಲ್ಲಿ ತೊಡೋದು ಸಣ್ಣ ಕೆಲಸ ಅಲ್ಲ. ನಮ್ಮ ಇಡೀ ಅರಭಾವಿ ಕ್ಷೇತ್ರಾದ್ಯಂತ CSR ಗ್ರಾಂಟ್ನಲ್ಲಿ IOC ಕಂಪನಿ ಇರ್ಬೋದು, ಬೇರೆ ಕಂಪನಿ ಇರ್ಬೋದು, ಅವುಗಳ ಮೂಲಕವಾಗಿ ಅಲ್ಲಿರುವಂತಹ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಲರ್ನಿಂಗ್ ಕಿಟ್ ಕೊಡೋದಿರ್ಬೋದು, ಬೆಂಚ್ಗಳನ್ನು ಕೊಡೋದಿರ್ಬೋದು, ಇಂತಹ ಆ ಸರ್ಕಾರಿ ಶಾಲೆಗಳನ್ನು ಕೂಡ ಉನ್ನತ ಮಟ್ಟಕ್ಕೆ ಏರಲಿಕ್ಕೆ ಶ್ರಮಪಟ್ಟವರು ಸನ್ಮಾನ್ಯ ಶ್ರೀ ಈರಣ್ಣ ಕಡಾಡಿಯವರು. ಅದರ ಜೊತೆಗೇನೆ ತಾವೆಲ್ಲರೂ ಕೂಡ ಈಗ ನೋಡ್ತಾ ಇದ್ದೀರಿ, ಜಿಲ್ಲೆಯಾದ್ಯಂತ ಬಸ್ ಶೆಲ್ಟರ್ಗಳನ್ನು ನಿರ್ಮಾಣ ಮಾಡಬೇಕಂತ ಬಹಳ ಜನ ವಿನಂತಿ ಮಾಡಿಕೊಂಡಾಗ ಬಸ್ ಶೆಲ್ಟರ್ಗಳನ್ನು ಕೊಟ್ಟರು, ಓಪನ್ ಜಿಮ್ಗಳನ್ನು ಕೊಟ್ಟರು. ಅವರು ಸಾಮಾನ್ಯವಾಗಿ ಸಮುದಾಯ ಭವನಗಳಿಗೆ ಕೊಟ್ಟದ್ದು ಕಡಿಮೆ, ಶಾಲೆಗಳಿಗೆ, ಕಾಲೇಜುಗಳಿಗೆ, ನಮ್ಮ ರಕ್ತ ಭಂಡಾರದಂಥ ಸಂಸ್ಥೆಗಳಿಗೆ ಎಲ್ಲಿ ಹೆಚ್ಚು ಜನರಿಗೆ ಅದು ತಲುಪ್ತದನೋ ಅಂಥವರಿಗೆ ಕೊಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಆ ಕೆಲಸವನ್ನು ಮಾಡಿದವರು. ಇವತ್ತು ನಾವೇನು ರೈಲ್ವೆಗಳು ನೋಡಕತ್ತೀವಲ್ಲ, ಅತಿ ಹೆಚ್ಚಿನ ರೈಲ್ವೆಗಳು ಓಡಾಡಕತ್ತಿದ್ರೆ ನಮ್ಮ ಭಾಗದೊಳಗೆ ಯಾರಾದರೂ ಕಾರಣ ಇದ್ದರೆ ಅದು ಸನ್ಮಾನ್ಯ ಶ್ರೀ ಈರಣ್ಣ ಕಡಾಡಿಯವರು. ಆ ರೈಲ್ವೆ ಸಲಹಾ ಸಮಿತಿ ಸದಸ್ಯರಾಗಿ ಈ ಭಾಗದಲ್ಲಿ ಅತಿ ಹೆಚ್ಚಿನ ರೈಲುಗಳನ್ನು ಓಡಾಡಲಿಕ್ಕೆ, ಜೊತೆಗೆ ನಮ್ಮ ಭಾಗದಲ್ಲಿ ನಿಲುಗಡೆಗೊಳ್ಳಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದಂಥವರು ಈರಣ್ಣ ಕಡಾಡಿಯವರು. ಅಂತಹ ಈರಣ್ಣ ಕಡಾಡಿಯವರು
ಹಳ್ಳಿಯಿಂದ ದಿಲ್ಲಿಯವರೆಗೆ ಪ್ರಯಾಣ ಮಾಡಿ 6 ವರ್ಷಗಳ ಕಾಲ ರಾಜ್ಯಸಭಾ ಸಂಸದರಾಗಿ ಸೇವೆಯನ್ನು ಸಲ್ಲಿಸುವುದರ ಮೂಲಕವಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನೂ ಕೂಡ ದಿಲ್ಲಿ ಮಟ್ಟದವರೆಗೆ ಹೋಗಬಹುದು ಅಂತೇಳಿ ನಿರೂಪಿಸಿಕೊಟ್ಟಂಥವರು. ಪಕ್ಷ ಅವರಿಗೆ ಅಂತಹ ದೊಡ್ಡ ಹುದ್ದೆಯನ್ನು ಕೊಟ್ಟಿದ್ದನ್ನು ಅತ್ಯಂತ ಸಮರ್ಥವಾಗಿ ನಿಭಾಯಿಸುವುದರ ಮೂಲಕವಾಗಿ ಈ ಕಾರ್ಯಕರ್ತರು ಕೂಡ ಅತ್ಯುತ್ತಮವಾದಂತಹ ಸಾಧನೆಯನ್ನು ಮಾಡಬಲ್ಲರು ಅಂತನ್ನೋದನ್ನು ನಿರೂಪಿಸಿದ್ದಾರೆ. ಅವರು 6 ವರ್ಷಗಳ ಸಾಧನೆ ಹೇಳ್ತಾ ಹೋದ್ರೆ ಅಂತಂದರೆ 6 ತಿಂಗಳ ಸಮಯ ಬೇಕಾಗ್ತದೆ. ಅಷ್ಟು ಸಮಯ ನಮ್ಮಲ್ಲಿಲ್ಲ. ಅವ್ರು ಎಲ್ರಿಗೂ ಪರಿಚಯ ಇದ್ದರೂ ಕೂಡ ಕೆಲವು ವಿಚಾರಗಳನ್ನು ತಮ್ಮ ಗಮನಕ್ಕೆ ತಂದಿದ್ದೇನೆ. ಅದರ ಜೊತೆಗೇನೆ ನಮ್ಮ ರೋಟರಿ ಸಂಸ್ಥೆಯ ಜೊತೆಗೆ ತಮ್ಮ ಅತ್ಯುತ್ತಮವಾದಂಥ ಬಾಂಧವ್ಯ ಇಟ್ಟುಕೊಳ್ಳೋದ್ರ ಮೂಲಕವಾಗಿ ಸ್ವತಃ ಒಬ್ಬ ರಕ್ತದಾನಿಯಾಗಿ ಅವರ ಭಾಗದಲ್ಲಿ ರಕ್ತದಾನವನ್ನು ಮಾಡಿಸೋದ್ರ ಮೂಲಕವಾಗಿ ಜೀವ ಉಳಿಸುವಂಥ ಪುಣ್ಯ ಕಾರ್ಯವನ್ನು ಅವ್ರು ಮಾಡ್ತಾ ಇದ್ದಾರೆ. ಮುಂದಿನ ದಿನಮಾನಲ್ಲೂ ಕೂಡ ನಮ್ಮ ರೋಟರಿ ಸಂಸ್ಥೆಗೆ ಅವರ ಸಹಾಯ ಸಹಕಾರ ಇರ್ತದೆ ಅನ್ನುವಂತಹ ಆಶಾಭಾವನೆಯೊಂದಿಗೆ ಮುಂದಿನ ದಿನಗಳಲ್ಲೂ ಕೂಡ ಅವರಿಂದ ನಮಗೆ ಇನ್ನಷ್ಟು ಹೆಚ್ಚಿನ ಸಹಾಯ ದೊರಕಲಿ ಅಂತೇಳಿ ನಮ್ಮೆಲ್ಲ ಸದಸ್ಯರ ಪರವಾಗಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಆ ದಯಾಗಣನಾದ ಪರಮಾತ್ಮ ಅವರಿಗೆ ಇನ್ನೂ ಹೆಚ್ಚಿನ ಆಯುಷ್ಯ, ಆರೋಗ್ಯ, ಸಂಪತ್ತು ಜೊತೆಗೆ ರಾಜಕೀಯ ಅಧಿಕಾರವನ್ನು ಕೊಟ್ಟು ಕರುಣಿಸಲಿ. ಈ ಭಾಗದಲ್ಲಿ ಅವರು ಅತ್ಯುತ್ತಮವಾದಂತಹ ಒಬ್ಬ ನಮ್ಮ ರಾಜಕೀಯ ಮುಖಂಡನಾಗಿ ಬೆಳೀಲಿ, ಅವರಿಗೆ ಎಲ್ಲ ಅಧಿಕಾರಿಗಳು ದೊರಕಲಿ ಅಂತೇಳಿ ನಾನು ತಮ್ಮೆಲ್ಲರ ಪರವಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಅವರ ಪರಿಚಯವನ್ನು ಮಾಡ್ತಾ ಮತ್ತೊಮ್ಮೆ ಅವರನ್ನು ಸಭೆಗೆ ತಮ್ಮ ಮುಂದೆ ಪರಿಚಯ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತುಗಳನ್ನು ವಿರಮಿಸ್ತೇನೆ. ಎಲ್ಲರಿಗೂ ಶರಣು. ಈ ವರ್ಷ ನಮ್ಮ ಇನ್ನರ್ವೀಲ್ ಸಂಸ್ಥೆಗೆ ಹೊಸದಾಗಿ ಒಬ್ಬ ಸದಸ್ಯರು ಸೇರ್ಪಡೆಯಾಗಿರುತ್ತಾರೆ. ಶ್ರೀಮತಿ ನೀಲಾಂಬಿಕಾ ಎಸ್ ಕಲ್ಲೋಳಿ ಅವರು. ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಇವರು ಶ್ರೀ ಮಲ್ಲಿಕಾರ್ಜುನ್ ಕಲ್ಲೋಳಿ ಹಾಗೂ ಶ್ರೀಮತಿ ರಾಜಶ್ರೀ ಕಲ್ಲೋಳಿ ಅವರ ಮುದ್ದಿನ ಸೊಸೆ ಹಾಗೂ ರೋಟೇರಿಯನ್ ಸಂಕೇತ್ ಕಲ್ಲೋಳಿ ಅವರ ಧರ್ಮಪತ್ನಿ. ಇವರಿಗೆ ಮುದ್ದಾದ 2 ಮಕ್ಕಳಿರುತ್ತಾರೆ, ತ್ರಿಷಿಕಾ ಮತ್ತು ಲಕ್ಷಿಕಾ ಅಂತ. ಇವರಿಗೆ ನಮ್ಮ ಇನ್ನರ್ವೀಲ್ ಸಂಸ್ಥೆಗೆ ವೈಷ್ಣವಿ ಅಭಿಷೇಕ್ ವರದಾಯಿ ಅವರು 1999ರಲ್ಲಿ ಜನನಿಸಿದ್ದಾರೆ. ಅವರು ಅಭಿಷೇಕ್ ಎನ್ನುವವರನ್ನ ವಿವಾಹವಾಗಿದ್ದಾರೆ. ಒಂದು ಮುದ್ದು ಮಗುವಿಗೆ ತಾಯಿ ಕೂಡ ಆಗಿದ್ದಾರೆ. ಅವರು ನಮ್ಮ ರೋಟೇರಿಯನ್ ಪ್ರಕಾಶ್ ವರದಾಯಿ ಹಾಗೂ ವಂದನಾ ವರ್ರೆ. ಅವರಿಗೆ ನಮ್ಮ ಇನ್ನರ್ವೀಲ್ ಸಂಸ್ಥೆಗೆ ಹಾರ್ದಿಕ ಸ್ವಾಗತ, ಸುಸ್ವಾಗತ. Good afternoon, everybody. Dignitaries on the stage and all of you in the audience, my good Innerwheel friends. The year was 2014. 2014 में मैं प्रेसिडेंट ऑफ इनरव्हील क्लब ऑफ बेलगाम बन गई थी. तब मेरे पास हमारी जो इंस्टॉलिंग ऑफिसर थी was Mrs. Sarita Lunani. She was the association, that is All India Innerwheel President. She came to Belgaum and she told me that I would like to visit Gokak Falls. So I took up the phone, I rang up the president of Innerwheel Club of Gokak, who happened to be Vidya, and immediately Innerwheel Club of Gokak welcomed all of us here. They hosted us for a very wonderful afternoon. They entertained us, they took us all around Gokak, and that memory has remained with me here today. Today morning when I came here, I saw Vidya, immediately the smile came on my face, because that is the power of Innerwheel. You make friends and you remain friends forever. I'm meeting Vidya now after 2014, but that bond and the love that I share with her is the same, and the bond and the love that I'm sharing with the Innerwheel Club of Gokak is going to remain the same. So thank you so much for calling me here today. I know it's late, we have a big program ahead, so I would just like to leave you all with one message that was given to me by my very close friend, a very senior member of Innerwheel Club of Belgaum. All the senior Innerwheel members here would know her as Maki Kapadia. If you know Maki Kapadia, she is a past district chairman of Innerwheel Club of Belgaum, and she's a wonderful, inspiring lady who's 89 years old, and she still is a very active member. When I joined Innerwheel and when I took up the presidential post, she only told me one thing, and which I would like to share with the incoming president here is, remember,
people will never remember what you have said. They may forget what you have done, but they will always remember how you make them feel. So, the Innerville Club of Gokak, you all have been doing wonderful work. You have connected with all the people in your community. Keep continuing doing this good work, and I'm sure that your love, your reputation, your friendship will remain forever. Thank you so much. ಮೊದಲನೇದಾಗಿ ಸಮಾಜ ಸೇವೆ ಬದ್ಧತೆಯ ಸಮನ್ವಯವಾಗಿರುವ ವ್ಯಕ್ತಿಗಳನ್ನು ಪರಿಚಯಿಸುತ್ತಿದ್ದೇನೆ. ಸಿ ಎ ಪ್ರಸಾದ್, ಸೊಲ್ಲಾಪುರ ಮಠ. ಇವರು BCom, LLB, CA ಪದವಿಗಳನ್ನು ಪಡೆದಿರುವ ಪ್ರತಿಭಾವಂತ ವೃತ್ತಿಪರರು. ಹಣಕಾಸು, ಕಾನೂನು, ಆಡಳಿತ, ವೃತ್ತಿಪರ ಸೇವಾ ಕ್ಷೇತ್ರಗಳಲ್ಲಿ ಅಪಾರ ಅನುಭವ ಮತ್ತು ಪರಿಣಿತಿಯನ್ನು ಹೊಂದಿದ್ದಾರೆ. ಇವರು ಚಾರ್ಟರ್ಡ್ ಅಕೌಂಟೆನ್ಸಿ ವೃತ್ತಿಯಲ್ಲಿ ಒಂದು ಹೆಮ್ಮೆಯ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಿರುತ್ತಾರೆ. ಇವರ ತಂದೆಯವರಾದ CA ಸುರೇಶ್ ಸೊಲ್ಲಾಪುರ ಮಠ ಮತ್ತು ಸೊಲ್ಲಾಪುರ ಮಠ ಅತ್ಯಂತ ಗೌರವಾನ್ವಿತ ಹಿರಿಯ ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ದು ಸುಮಾರು 45 ವರ್ಷಗಳ ಕಾಲ ಚಾರ್ಟರ್ಡ್ ಅಕೌಂಟೆನ್ಸಿ ವೃತ್ತಿಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. CA ಪದವಿ ಪಡೆದ ತಕ್ಷಣವೇ ಅವರ ತಂದೆಯವರ SG ಸೊಲ್ಲಾಪುರ ಮಠ ಆ್ಯಂಡ್ ಕಂಪನಿ ಪ್ರತಿಷ್ಠಿತ ಸಂಸ್ಥೆಯನ್ನು ಸ್ಥಾಪಿಸಿದರು. ತಂದೆಯವರ ಮಾರ್ಗದರ್ಶನದಲ್ಲಿ CA ಪ್ರಸಾದ್ ಸೊಲ್ಲಾಪುರ ಮಠ ಅವರು ಇದೇ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ಅವರೊಂದಿಗೆ ಕಾರ್ಯನಿರ್ವಹಿಸುತ್ತಾ ಅದೇ ಸಂಸ್ಥೆಯಾದ SG ಸೊಲ್ಲಾಪುರ ಮಠ ಆ್ಯಂಡ್ ಕಂಪನಿ ಮೂಲಕ ನಿಷ್ಠೆ, ಪ್ರಾಮಾಣಿಕತೆ, ಶ್ರೇಷ್ಠತೆಯ ಪರಂಪರೆಯನ್ನು ಯಶಸ್ವಿಯಾಗಿ ಮುಂದುವರಿಸಿಕೊಂಡು ಬಂದಿರುತ್ತಾರೆ. ವೃತ್ತಿಪರ ಸೇವೆ ಜೊತೆಗೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿಯೂ ಅವರ ಕೊಡುಗೆ ಅಪಾರವಾಗಿದೆ. ಇವರು ಅರ್ಬನ್ ಬ್ಯಾಂಕ್ ಪ್ರೊಫೆಷನಲ್ ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸಿ ಸಂಸ್ಥೆಗಳ ಸುಸಂಘಟಿತ ಆಡಳಿತ, ಆರ್ಥಿಕ ನಿರ್ವಹಣೆ ಮತ್ತು ಅಮೂಲ್ಯ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇವರು ಬೆಳಗಾವಿ ಬ್ರಾಂಚ್ ಆಫ್ SIRC ಆಫ್ ICAI ಇದರ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ತಮ್ಮ ನಾಯಕತ್ವದ ಮೂಲಕ ವೃತ್ತಿಪರ ಅಭಿವೃದ್ಧಿ ಹಾಗೂ ಯುವ ಚಾರ್ಟರ್ಡ್ ಅಕೌಂಟೆಂಟ್ಸ್ಗಳಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ವೈಯಕ್ತಿಕ ಜೀವನದಲ್ಲಿ ಇವರ ಧರ್ಮಪತ್ನಿಯಾದ ಶ್ರೀಮತಿ ಪ್ರೀತಿ ಸೊಲ್ಲಾಪುರ ಮಠ ಅವರೊಂದಿಗೆ ಸುಖಿ ಕುಟುಂಬ ಜೀವನ ನಡೆಸುತ್ತಿದ್ದಾರೆ. ಇವರಿಗೆ 2 ಪುತ್ರಿಯರು ಹಾಗೂ ಒಬ್ಬ ಪುತ್ರ ಇದ್ದಾರೆ. ಇಂದು ಇವರ ಸಾಧನೆಯಲ್ಲಿ ಮತ್ತೊಂದು ಘಟ್ಟ ಸೇರ್ಪಡೆಯಾಗಿದೆ. ಇವರು ಪ್ರತಿಷ್ಠಿತ ರೋಟರಿ ಕ್ಲಬ್ ಆಫ್ ಗೋಕಾಕ್ ಇದರ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ವೃತ್ತಿಪರ ಸೇವೆ, ಕುಟುಂಬ, ಸಮಾಜ ಸೇವೆ ಮತ್ತು ನಾಯಕತ್ವ ಕ್ಷೇತ್ರಗಳಲ್ಲಿ ಮಾದರಿಯಾಗಿರುವ ಇವರ ಜೀವನ ಪ್ರಯಾಣ ಎಲ್ಲರಿಗೂ ಪ್ರೇರಣಾದಾಯಕವಾಗಿದೆ. ನಮ್ಮೆಲ್ಲರ ಪರವಾಗಿ ನೂತನ ಕಾರ್ಯದರ್ಶಿಯಾಗಿ ಆಯ್ಕೆಯಾದ CA ಪ್ರಸಾದ್ ಸೊಲ್ಲಾಪುರ ಮಠ ಇವರನ್ನು ಚಪ್ಪಾಳೆಯ ಮೂಲಕ ಅಭಿನಂದಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆ ಮತ್ತೋರ್ವ ವ್ಯಕ್ತಿಯಾದ ಶ್ರೀ ಪ್ರಕಾಶ್ ವರದಾಯಿ ಇವರು ನಮ್ಮ ರೋಟರಿ ಸಂಸ್ಥೆಯ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಳ್ಳುತ್ತಿದ್ದಾರೆ. ಇವರು ಹುಟ್ಟಿದ್ದು 1964 ಚಿಕ್ಕೋಡಿಯಲ್ಲಿ. ಇವರು ಶಿಕ್ಷಣವನ್ನು ಗೋಕಾಕ್ ನಗರದಲ್ಲಿ ಮುಗಿಸಿ ತಮ್ಮ ಶಿಕ್ಷಣದ ನಂತರ ಸಕ್ಸಸ್ಫುಲ್ ಹೋಟೆಲ್ ಬಿಸ್ನೆಸ್ಮನ್ ಆಗಿ ತಮ್ಮನ್ನು ಗುರುತಿಸಿಕೊಂಡಿದ್ದಾರೆ. ಸಮಾಜ ಸೇವೆ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಇವರ ಕೊಡುಗೆ ಅಪಾರವಾಗಿದೆ. ಆದರ್ಶ ಶಿಕ್ಷಣ ಸಂಸ್ಥೆಯ ವೈಸ್ ಪ್ರೆಸಿಡೆಂಟ್ ಆಗಿ ಕೂಡ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡ ಇವರು 19/12/2017ರಲ್ಲಿ ರೋಟರಿ ಸಂಸ್ಥೆಯನ್ನು ಕೂಡಿಕೊಂಡು ತಮ್ಮ ಅತ್ಯಮೂಲ್ಯ ಸಮಾಜ ಸೇವೆಯನ್ನು ನೀಡುತ್ತಿದ್ದಾರೆ. ಇವರ ಧರ್ಮಪತ್ನಿಯಾದ ಶ್ರೀಮತಿ ವಂದನಾ ವರದಾಯಿ ಇನ್ನರ್ವಿಲ್ ಆ್ಯಕ್ಟಿವ್ ಮೆಂಬರ್ ಆಗಿ ಕೂಡ ಕಾರ್ಯನಿರ್ವಹಿಸುತ್ತಿದ್ದಾರೆ. ISO ಇಂಟರ್ನ್ಯಾಷನಲ್ ಸರ್ವಿಸ್ ಆರ್ಗನೈಸರ್ ಆಗಿ ಕೂಡ ಸೇವೆ ಸಲ್ಲಿಸುತ್ತಿದ್ದಾರೆ. ಶ್ರೀ ಪ್ರಕಾಶ್ ವರದಾಯಿ ಹಾಗೂ ಶ್ರೀಮತಿ ವಂದನಾ ವರದಾಯಿ ಇವರಿಗೆ 2 ಮಕ್ಕಳಿದ್ದು ಅಭಿಷೇಕ್ ಮತ್ತು ಪೂಜಾ. ಇವರು ಮದುವೆಯಾಗಿ ತಮ್ಮ ಜೀವನವನ್ನು ಆನಂದದಾಯಕವಾಗಿ ನಡೆಸುತ್ತಿದ್ದಾರೆ ಮತ್ತು ಇವರಿಗೆ ಒಬ್ಬರು ಮೊಮ್ಮಗಳಿದ್ದಾರೆ, ವಿಭಾ ಅಂತ. ಹಾಗೆ ಇವರ ಸೊಸೆ ವೈಷ್ಣವಿ ಕೂಡ ಈ ವರ್ಷ ಇನ್ನರ್ವಿಲ್ ಕ್ಲಬ್ ಮೆಂಬರ್ ಆಗಿ ಈ ವರ್ಷ ಜಾಯಿನ್ ಆಗಿದ್ದಾರೆ.
ಸಮಾಜ ಸೇವೆ ಶಿಕ್ಷಣ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡ ಇವರು ಇಂದು ರೋಟರಿ ಕ್ಲಬ್ ಆಫ್ ಗೋಕಾಕ್ ಇದರ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇವರನ್ನು ನಾವೆಲ್ಲರೂ ಈ ಶುಭ ಸಂದರ್ಭದಲ್ಲಿ ಚಪ್ಪಾಳೆಯ ಮೂಲಕ ಅಭಿನಂದಿಸಬೇಕಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ರೋಟರಿ ಸಂಸ್ಥೆಯ ಅಧ್ಯಕ್ಷರಾಗಿ ರೋಟರಿಯನ್ ಪ್ರಕಾಶ್ ವರದಾಯಿ ಅವರು ಅಧಿಕಾರವನ್ನು ಸ್ವೀಕರಿಸಲಿದ್ದಾರೆ. I have great pleasure in installing today Rotarian Prakash as the next president of Rotary Club of Belgaum for the year 26-27, and I wish him all the best. Sir, I would request Madam Kardai to come to the dais because she is also going to play a very important role during all this year. It is a symbol of responsibility. I am sure Rotary Club of Gokak is in safe hands and Rotarian Prakash will do everything possible, whatever is in his hands and in his capacity, to bring glory to the Rotary Club of Gokak. This is the gavel, which is the symbol of authority. But as we all say in Rotary Club, that this is very rarely used because when you become a president, you have to keep sugar on your tongue and ice on your head. So all throughout the year, he will have to use this very, very rarely to keep order in the club. So this is the power of authority. And this is the lapel pin which he is wearing on his lapel, which states that he is the president for the next 365 days, and he is dependable, he is reliable, and he is always available for the service of the Rotary Club of Gokak and the community surrounding Gokak. Sir, congratulations. Madam, congratulations. And I am sure Madam will give a lot of support to Rotarian Prakash throughout 365 days. She will support in all endeavors, whatever he undertakes, and she will carry the inner wheel and the ladies wing of Rotary Club of Gokak along for the community service. Congratulations. Secretary Prasad, who has Solapur Mat. So he is a distinguished person who has been introduced, and I would like to install him as the So he is the treasurer. He will be looking after finances of the Rotary Club of Gokak. Secretary. Okay. I'm sorry, he is the secretary. I'm sorry, and he will be helping our president, Rotarian Prakash, for all throughout the year. Of the club, most important function is to maintain the finances, see to it that we are all known by the stewardship what we have in Rotary Club. Every penny, every rupee is accounted for and is utilized for the best of the service of the community. Create a lasting impact. So let us all create an impact in the community, in the families, and in wherever we are working, wherever what we are services we are providing. Let us create a great impact. So congratulations to all the new office bearers and the board of directors of the Rotary Club of Gokak.
ರೋಟರಿ ಸಂಸ್ಥೆಯ ಪದಗ್ರಹಣ ಮತ್ತು ಇನ್ನರ್ ವೀಲ್ ಸಂಸ್ಥೆಯ ಪದಗ್ರಹಣ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಧಾಮನ್ಕರ್ ಶರಣ ದಂಪತಿಗಳಿಗೆ ನಮಸ್ಕರಿಸುತ್ತಾ ಹಾಗೂ ನನ್ನ ರೋಟರಿ ಪರಿವಾರ ಇನ್ನರ್ ವೀಲ್ ಸಹೋದರಿಯರಿಗೆ ಬಂದಿರುವ ಶ್ರೀ ಈರಣ್ಣ ಕಡಾಡಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ರಾಜ್ಯಸಭಾ ಅವರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರವನ್ನು ತಿಳಿಸುತ್ತಾ ಪತ್ರಿಕಾ ಮಿತ್ರರಿಗೆ ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು ನಾನು 2026-27 ಸಾಲಿನ ಗೋಕಾಕ್ ಇನ್ನರ್ ವೀಲ್ ಸಂಸ್ಥೆಯ 2ನೇ ಬಾರಿ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದೇನೆ. ಎಲ್ಲರ ಸಹಕಾರದೊಂದಿಗೆ ನಾನು ಈ ವರ್ಷ ಅನೇಕ ಸಾಮಾಜಿಕ ಕೆಲಸಗಳನ್ನು ಮಾಡಲು ಸಿದ್ಧವಾಗಿದ್ದು ಎಲ್ಲರನ್ನೂ ಒಗ್ಗೂಡಿಸಿ ಬರುವ ವರ್ಷವನ್ನು ಯಶಸ್ವಿಗೊಳಿಸುತ್ತೇನೆ. ನಾನು ನಿಮ್ಮೆಲ್ಲರ ನನ್ನ ಸಹಕಾರ ಎಲ್ಲ ಬೇಕು, ನೀವೆಲ್ಲರೂ ನಂಗೆ ಸಹಕಾರ ಕೊಡ್ತೀರಂತ ಆಶಿಸ್ತಾ ನನ್ನ ಅಧ್ಯಕ್ಷನ ಭಾಷಣ ಮುಗಿಸ್ತೇನೆ. ಎಲ್ಲರಿಗೂ ಶರಣಾರ್ಥಿ. ಕುಲದೇವತ ಜಡೆಯ ಶಂಕರಲಿಂಗನ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವಿಜಯಪುರದ ಧ್ಯಾನ ಯೋಗಾಶ್ರಮದ ಸಿದ್ದೇಶ್ವರ ಮಹಾಸ್ವಾಮೀಜಿಗಳನ್ನು ಎನ್ನ ಹೃದಯ ಮಂದಿರದಲ್ಲಿ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹಾಗೂ ಗೋಡಿಗೆರೆ ಶಿವಾನಂದ ಮಠದ ಮಲ್ಲಯ್ಯ ಮಹಾಸ್ವಾಮೀಜಿಗಳನ್ನು ಅವರ ಪಾದಕಮಲಗಳಿಗೆ ವಂದಿಸುತ್ತಾ ಇವತ್ತಿನ ದಿವಸ ವೇದಿಕೆ ಮೇಲೆ ಆಸೀನರಾದಂಥ ಅಧಿಕಾರ ಹಸ್ತಾಂತರಗಳಿಗೆ ಆಗಮಿಸಿದಂಥ ಪರಮ ಪೂಜ್ಯ ಮುರುಘ ರಾಜೇಂದ್ರ ಸ್ವಾಮಿಗಳು ತಮ್ಮ ಆಶೀರ್ವಾದವನ್ನು ನೀಡಿ ಹೋಗಿದ್ದಾರೆ. ಅವರಿಗೂ ಕೂಡ ನಾನು ವೇದಿಕೆ ಮೇಲೆ ಅವರನ್ನು ಕೂಡ ಬರಮಾಡಿಕೊಳ್ಳುತ್ತಾ ಹಾಗೂ ಈಗ ಅಧಿಕಾರ ಹಸ್ತಾಂತರಿಯಾಗಿ ಬೆಳಗಾವಿಯಿಂದ ಆಗಮಿಸಿದಂಥ ಸತೀಶ್ ದಾಮನ್ಕರ್ ಅವರವರೇ ಹಾಗೂ ಅವರ ಧರ್ಮಪತ್ನಿ ಆದಂಥ ಸೋನಲ್ ದಾಮನ್ಕರ್ ಅವರವರೇ ಹಾಗೂ ಇತ್ತೀಚಿನ ದಿನಗಳಲ್ಲಿ ಕಳೆದ 6 ವರ್ಷಗಳನ್ನು ತಮ್ಮ ರಾಜ್ಯಸಭಾ ಸದಸ್ಯರಾಗಿ ಪೂರೈಸಿದಂಥ ಜನಪರ ಸೇವೆಗಳನ್ನು ಮಾಡಿದಂಥ ಈರಣ್ಣ ಕಡಾಡಿ ಅವರೇ ಹಾಗೂ ಇನ್ನರ್ ವೀಲ್ನ ಸದಸ್ಯರಾದಂಥ ಅನುಸೂಯ ದುಳಾಯಿ ಅವರೇ ಹಾಗೂ ಕಾರ್ಯದರ್ಶಿಯಾದಂಥ ವಿದ್ಯಾ ಸೋಮಶೇಖರ್ ಮಗದುಮರ್ ಅವರೇ ಹಾಗೂ ನನ್ನ ಕಾರ್ಯದರ್ಶಿಯಾದಂತಹ ಪ್ರಸಾದ್ ಸೋಲಾಪುರವರೇ ಹಾಗೂ ಚಿಕ್ಕೋಡಿಯಿಂದ ಆಗಮಿಸಿದಂಥ ರಾಜೇಂದ್ರ ಪಾಟೀಲ್ರವರೇ. ಇದು ಕೇವಲ ಪಯಣವಲ್ಲ, ರೋಟರಿ ಸಂಸ್ಥೆ ಗೋಕಾಕದಲ್ಲಿ ಕಳೆದ 56 ವರ್ಷಗಳನ್ನು ನಡೆದುಕೊಂಡು ಬಂದ ಪಯಣ. ಇದು ನನ್ನ ರೋಟರಿ ಸಂಸ್ಥೆಯಲ್ಲಿ ಪೂರ್ತಿ ತುಂಬಲು, ಸೇವೆ ಸಲ್ಲಿಸಲು ಮತ್ತು ಶಾಶ್ವತವಾದ ಸಕಾರಾತ್ಮಕ ಪರಿಣಾಮಗಳನ್ನು ಉಂಟು ಮಾಡುವ ನನಗೊಂದು ಸದಾವಕಾಶ, ಉತ್ತಮ ನಡೆಯಾಗಿದೆ ಎಂದು ಹೇಳುತ್ತೇನೆ. ನಾನು ಅಧ್ಯಕ್ಷನಾಗಿ ಈ ದಾರಿಯಲ್ಲಿ ನನ್ನೊಂದಿಗೆ 60-70 ಸದಸ್ಯರ ಬಲ, ಅವರ ಮಾರ್ಗದರ್ಶನ, ಸಹಾಯ ಸಹಕಾರ, ಶಕ್ತಿಯನ್ನು ತುಂಬಲು ಪ್ರೇರೇಪಿಸಿ ಸದಾ ನಾನು ಸಿದ್ಧನಾಗಿರುತ್ತೇನೆ. ಇಂಥ ಸದಸ್ಯರನ್ನು, ಇಂಥ ಸಹೋದರನ್ನು ಪಡೆದ ನಾನು ಇವರೊಂದಿಗೆ ಸದಾ ಕಾರ್ಯೋನ್ಮುಖವಾಗಿ ಹೊಸ ಹೊಸ ಆವಿಷ್ಕಾರಗಳೊಂದಿಗೆ ನನ್ನೊಡನೆ ಕೆಲಸ ಕಾರ್ಯಗಳನ್ನು ಮಾಡಲು ಸದಾ ಸಿದ್ಧನಿದ್ದೇನೆ. ಡಿಸ್ಟ್ರಿಕ್ಟ್ ಗ್ಲೋಬಲ್ ಗ್ರಾಂಟಿನ ಸೆಲೆಕ್ಷನ್ ಕಮಿಟಿಯ ಚೇರ್ಮನ್ ಆದಂಥ ಅಜಯ್ ಗೋಪಿನಾಥ್ ಮೆನನ್ರವರು ಇತ್ತೀಚೆಗೆ ಒಂದು ಸಂದೇಶವನ್ನು ಕಳಿಸಿದರು. ಅದು ಅಧ್ಯಕ್ಷರಾದವರಿಗೆ ಸ್ಫೂರ್ತಿದಾಯಕವಾದ ಮಾತುಗಳನ್ನು ಅವರು ಅದರಲ್ಲಿ ಹೇಳಿದರು. ಅದರಲ್ಲಿ 1-2 ಮಾತುಗಳನ್ನು ನಾನು ನಿಮ್ಮಲ್ಲಿ ಹಂಚಿಕೊಳ್ಳಬೇಕಂತ ಕೇಳಿಕೊಳ್ತೇನೆ. ಪ್ರಾಮಾಣಿಕತೆಯಿಂದ ನಾಯಕತ್ವವನ್ನು ವಹಿಸಿ, ಕರುಣೆಯಿಂದ ಸೇವೆ ಸಲ್ಲಿಸಿ, ಆತ್ಮವಿಶ್ವಾಸದ ಕನಸು ಕಾಣಿರಿ, ನಾಯಕತ್ವದ ಆಶಯಕರಣ ಬೆಳೆಸಿರಿ, ನಿಮ್ಮೊಂದಿಗೆ ಸದಾ ನಾನು ಇದ್ದೇನೆ. ಅವರ ಈ ಸ್ಫೂರ್ತಿದಾಯಕವಾದ ಮಾತುಗಳು ನಮ್ಮನ್ನು ಕಾರ್ಯಪರಿವರ್ತನಾಗಿಸಿ ಸದಾ ಸೇವೆ ಸಲ್ಲಿಸಲು ನಮ್ಮ ಮನೋಭಾವನೆಗಳನ್ನು ಹೆಚ್ಚಿಸಿ ಒಳ್ಳೆಯ ಕಾರ್ಯಗಳನ್ನು ನಾನು ನೀಡುತ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲು ಇಚ್ಛೆಪಡುತ್ತೇನೆ. ಇದರೊಂದಿಗೆ ನಾನು
ಹಲವು ಕಾರ್ಯಗಳನ್ನು ಈ ಸಂಸ್ಥೆಯಿಂದ ನಡೆಸಿಕೊಡಬೇಕಂತ ಕೇಳ್ಕೊತೇನೆ. ಅದರಲ್ಲಿ ಮುಖ್ಯವಾದದ್ದು PUC ಮುಗಿದ ನಂತರ ವಿದ್ಯಾರ್ಥಿಗಳಿಗಾಗಿ ಮುಂದೆ ಏನು ಮಾಡಬೇಕು ಅನ್ನೋದನ್ನು ಕೆಲವೊಂದು ಗೊಂದಲಗಳು ಬಹಳ ದಿನಗಳಿಂದ ಇರ್ತವೆ. ಅಂಥದ್ರಲ್ಲಿ ನಾನು ಉಪನ್ಯಾಸಕರನ್ನು ಕರೆಸಿ ಅವರಿಗಾಗಿ ಒಂದು ಕಾರ್ಯವನ್ನು ಮಾಡಬೇಕಂತ ವಿಚಾರ ಇಟ್ಕೊಂಡಿದ್ದೀವಿ. ಅದರ ಜೊತೆಗೆ ಎರಡನೇದಾಗಿ ಅನ್ನೋತ್ಸವ ಕಾರ್ಯಕ್ರಮ, ಮೂರನೇದಾಗಿ ಜನಪದ ಉತ್ಸವ, ನಾಲ್ಕನೇದಾಗಿ ವಿದ್ಯಾರ್ಥಿ ಶಿಬಿರ, ಹೀಗೆ ಹಲವು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದೇವೆ. ಇದರ ಜೊತೆಗೆ ತಮ್ಮ ಸಹಾಯ ಸಹಕಾರ ಯಾವತ್ತೂ ನನ್ನ ಮೇಲಿರಲಿ ಅಂತ ಹೇಳ್ಕೊಳ್ತಾ ನನ್ನ 2 ಮಾತುಗಳಿಗೆ ವಿರಾಮ ಹೇಳುತ್ತೇನೆ. ಸುಮಾರು 10 ವರ್ಷಗಳ ಹಿಂದೆ ಊರು ಬೆಳೆದಂಗೆಲ್ಲ ಸ್ಮಶಾನಗಳು ದೂರ ಅದು. ಆ ಸ್ಮಶಾನಕ್ಕೆ ಮೃತ ಶರೀರವನ್ನು ಹೊತ್ಕೊಂಡು ಹೋಗಬೇಕು ಅಂತಂದ್ರೆ ಭಾಳ ಕಷ್ಟ ಆಗಾಕೈತ್ತು. ಯಾರು ಹೊರತಿದ್ರಲ್ಲ ಅವ್ರನ್ನ ಹೊರೋ ಪರಿಸ್ಥಿತಿ ಬರಾಕೈತ್ತು. ಅದನ್ನು ಮನಗಂಡು ಏನು ಮಾಡಿದ್ದೀವಿ ಅಂತಂದ್ರೆ ಒಂದು ಮುಕ್ತಿ ವಾಹನ ಅಂತ ಮಾಡಿದ್ದೀವಿ. ಎಲ್ಲ ಸಮಾಜದವರಿಗೂ ಕೂಡ ಉಪಯುಕ್ತ ಆಗ್ತದೆ ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಒಂದು ಮುಕ್ತಿ ವಾಹನವನ್ನು ಮಾಡಿದ್ದೀವಿ. ಕಳೆದ ಸುಮಾರು 10-12 ವರ್ಷಗಳಿಂದ ಆ ಮುಕ್ತಿ ವಾಹನ ತನ್ನ ಸೇವೆಯನ್ನು ಸಲ್ಲಿಸ್ತಾ ಇದೆ. ಅದರ ಜೊತೆಗೆ ಒಬ್ಬ ಆತ್ಮೀಯರು ಶ್ರೀಮತಿಯವರು ಲಿಂಗೈಕ್ಯ ಆಗಿದ್ದರು. ಅವ್ರ ಕುಟುಂಬಸ್ಥರು ಬೇರೆ ಊರುಗಳಲ್ಲಿದ್ದರು. ಒಂದು ಇಡೀ ರಾತ್ರಿ ಆ ಶವವನ್ನು ಇಡುವಂಥ ಪರಿಸ್ಥಿತಿ ಬಂತು. ಅದ್ರ ಸಲುವಾಗಿ ಎಷ್ಟು ಖರ್ಚು ಮಾಡಿದ್ದೀವಿ ಅಂತಂದರೆ 28,000 ರೂಪಾಯಿ ಖರ್ಚು ಮಾಡಿದ್ದೀವಿ ಆ ಬಾಡಿ ಕೋಲ್ಡ್ ಫ್ರಿಜ್ದಾಗ ಇಡಬೇಕಂತ ಅನ್ನೋ ಸಲುವಾಗಿ. ಆ ದಿನ ನಮ್ಮ ಡಾಕ್ಟರ್ ಸಿದ್ದಣ್ಣ ಕಮ್ಮತ್ ಅವ್ರು ಹೇಳಿದರು, ಎಲ್ರಿಗೂ ಆ ಶಕ್ತಿ ಇರೋದಿಲ್ಲ, ಅದಕ್ಕೆ ನಾವೊಂದು ಯಾಕೆ ಅದನ್ನು ಶವಪೆಟ್ಟಿಗೆ ತರಬಾರ್ದು ಅಂಥೇಳಿ. ಸೊ ಅದೇ ದಿನ ನಿರ್ಣಯ ಮಾಡಿ ಒಂದು ಶವಪೆಟ್ಟಿಗೆಯನ್ನು ತರಿಸಿದ್ದೀವಿ. ಅದು ಮಲಗಿಸುವಂಥ ಸಿಸ್ಟಮ್ ಇರುವಂಥ ಶವಪೆಟ್ಟಿಗೆ. ಅದು 3 ದಿನಗಳ ಕಾಲ ಬಾಡಿ ಕೆಡ್ಲಾರ್ದಂಗೆ ಇಡುವಂಥ ಒಂದು ಶವಪೆಟ್ಟಿಗೆ. ಭಾಳ ಜನ ಹೇಳಿದರು, ನೀವು ಮಲಗಿಸು ತಂದಿದ್ದೀರಿ, ಈ ಕೆಲವೊಂದು ಕೂಡಿಸು ಸಂಪ್ರದಾಯ ಇದ್ದಲ್ಲಿ ಆ ಕಾಲು ಮಡಿಚಿ ಕೂಡಿಸೋದು ಮಾಡೋದು ಸಮಸ್ಯೆ ಆಕತಿ, ಕೂಡ್ರದೊಂದು ಯಾಕೆ ತರಿಸಬಾರ್ದು ಅಂತ ಹೇಳಿ. ಹಾಗೆ ಅದಿಂದ ನಾಳೆ ಅನ್ಕೋತಿ ದಿವಸಗಳು ಹಂಗೆ ಹೋಗಿದ್ದು. ಕೊನೆಗೆ ಒಂದು ದಿನ ಒಂದು ಗ್ರೂಪ್ನಾಗ ಮೆಸೇಜ್ ಹಾಕಿದ್ದೀವಿ, ಈ ರೀತಿ ಒಂದು ಕೂಡಿಸೋದೊಂದು ಶವಪೆಟ್ಟಿಗೆ ತರಬೇಕಾಗ್ಯದ, ಯಾರಾದರೂ ಇದಕ್ಕೆ ಸಹಾಯ ಮಾಡೋರಿದ್ರೆ ವಿಚಾರ ಮಾಡ್ರಿ ಅಂಥೇಳಿ. ಆವಾಗ ನಮ್ಮ ಮಾಂತೇಶ್ ತಾಂಶಿ ಅವರು ಪ್ರಕಾಶ್ ಕೋಲಾರ್ ಅವ್ರ ಜೊತೆ ಕೂತ್ಕೊಂಡಿದ್ರು. ಅವಾಗ ಈ ವಿಷಯದ ಬಗ್ಗೆ ಅವ್ರು ಚರ್ಚೆ ಮಾಡಿದಾಗ ಪ್ರಕಾಶ್ ಕೋಲಾರ್ ಅವ್ರು ಹೇಳಿದರು, ನಮ್ಮ ತಂದೆ ತಾಯಿ ಸ್ಮರಣಾರ್ಥವಾಗಿ ಆ ಸಂಪೂರ್ಣ ಹಣವನ್ನು ನಾನು ಕೊಡ್ತೇನೆ, ಆ ಕುಡಿಸುವಂಥ ಶವಪೆಟ್ಟಿಗೆ ಒಂದು ತರಿಸ್ರಿ ಅಂತೇಳಿ. ಇವತ್ತು ಅವರ ತಂದೆ ತಾಯಿ ಸ್ಮರಣಾರ್ಥವಾಗಿ ಆ ಶವಪೆಟ್ಟಿಗೆಯನ್ನು ಇವತ್ತು ಜನರ ಬಳಕೆಗಾಗಿ ಅಲ್ಲಿ ಬೆಳಿಗ್ಗೆ ಹಿರಿಯರು ಎಲ್ಲರೂ ಕೂಡಿ ಲೋಕಾರ್ಪಣೆಯನ್ನು ಮಾಡಿದ್ದಾರೆ. ಭಾಳ ಜನ ಅಂದ್ರೆ ಅದರದ್ದೇನು ಉದ್ಘಾಟನೆ ಮಾಡ್ತೀರಿ, ಅದರದ್ದೇನು ಲೋಕಾರ್ಪಣೆ ಮಾಡ್ತೀರಿ ಅಂಥೇಳಿ. ಆದರೆ ಇದು ಸಮಾಜಮುಖಿ ಕೆಲಸ ಆಗಿರೋದ್ರಿಂದ, ಅದಷ್ಟು ಭಾಳಷ್ಟು ಉಪಯುಕ್ತತೆ ಇರೋದರಿಂದ ಇವತ್ತು ಭಾಳ ಜನ ಸಂಬಂಧಿಕರು ಬೇರೆ ಬೇರೆ ದೇಶಗಳಲ್ಲಿ ದೂರದ ಊರುಗಳಲ್ಲಿ ಇರೋದರಿಂದ ಅದನ್ನು ಇಡುವುದನ್ನು ಒಂದು ದೊಡ್ಡ ಸಮಸ್ಯೆ ಆಗಿರುವಂಥ ಕಾಲಘಟ್ಟದಲ್ಲಿ ಅದನ್ನು ಕೂಡ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸೊ ಮಲಗಿಸುವಂಥ ಶವಪೆಟ್ಟಿಗೆ, ಕೂಡಿಸುವಂಥ ಶವಪೆಟ್ಟಿಗೆ, ಮುಕ್ತಿ ವಾಹನ. ಆ ಮುಕ್ತಿ ವಾಹನ ಸಲುವಾಗಿ ಇನ್ನೊಬ್ರು ಹೇಳಿದರು, ನಾವು ಹೋಗಬೇಕಾದ್ರೆ ಈ ಸಾದಾ ಮುಕ್ತಿ ವಾಹನ ಬೇಡ್ರಿ, ನಮಗೊಂದು ಏರ್ ಕಂಡೀಷನ್ ಮುಕ್ತಿ ವಾಹನ ಮಾಡ್ರಿ ಅಂತ ಹೇಳಿದರು. ಆಯ್ತಪ್ಪ ಮಾಡ್ತೀವಿ ಅಂತ ಹೇಳಿದ್ದೀವಿ. ಅದಕ್ಕೆ ಅವ್ರು ಹೇಳಿದರು, ನಾನು 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದರು. ಅದು ತಂದ ಮೇಲೆ ಅವ್ರ ಹೆಸರು ಹೇಳ್ತೀನಿ. ಹಿಂಗೆ ಇನ್ನೊಬ್ಬರ ಮುಂದೆ ಪ್ರಸ್ತಾಪ ಮಾಡಿದಾಗ ಅವರು 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದರು. ಸೊ ಏರ್ ಕಂಡೀಷನ್ ಮುಕ್ತಿ ವಾಹನ ಮಾಡೋಕ್ಕೆ 2 ಲಕ್ಷ ರೂಪಾಯಿ ವಾಗ್ದಾನ ಮಾಡಿದ್ದಾರೆ. ಮತ್ತು ಯಾರಿಗಾದರೂ ಆ ಏರ್ ಕಂಡೀಷನ್ ಮುಕ್ತಿ ವಾಹನದಾಗ ಹೋಗುವ ಆಸೆ ಇತ್ತಂತಂದ್ರೆ ಹೇಳ್ತಿದ್ರೆ ಅದನ್ನು ಹೇಳ್ಬೋದು. ಯಾಕೆ ಮಾತನ್ನು ಹೇಳಿದೆ ಅಂತಂದ್ರೆ,
ಒಂದು ಜನಪರವಾದಂತಹ ಕೆಲಸ ನೀವು ಮಾಡಿದಿರಿ ಅಂತಂದ್ರೆ ಸಾರ್ವಜನಿಕರು ಅದಕ್ಕೆ ಯಾವ ರೀತಿ ಬೆಂಬಲ ಕೊಡ್ತಾರಂತ ಅನ್ನೋ ಉದ್ದೇಶ ಇಟ್ಟುಕೊಂಡು ಈ ಮಾತುಗಳನ್ನು ನಾನು ಹೇಳಿದೆ. ಆ ಮುಕ್ತಿ ವಾಹನ ಇರ್ಬೋದು, ಶವಪೆಟ್ಟಿಗೆ ಇರ್ಬೋದು, ಇವೆಲ್ಲವೂ ಕೂಡ ದಾನಿಗಳಿಂದ ಸಂಗ್ರಹ ಮಾಡಿನೇ ನಾವು ತಂದಂತಹದ್ದು. ಈ ಪಕ್ಕಕ್ಕೆ ತಾವು ನೋಡ್ತಾ ಇದ್ದೀರಿ, ನಾವು ಮ್ಯಾರಥಾನ್ ಸಂದರ್ಭದಲ್ಲಿ 5 ಜನ ಪೂಜ್ಯರು, ಹಾಗೆ ನಮ್ಮ ಈರಣ್ಣ ಕಡಾಡಿ ಅವರು, ಮೈಸೂರಿನ ಮಹಾರಾಜರು ಎಲ್ಲರೂ ಸೇರಿ ಭೂಮಿ ಪೂಜೆಯನ್ನು ಮಾಡಿದ್ದೀವಿ. ಅದು ಕಟ್ಟಡ ಈಗ ಪ್ರಾರಂಭವಾಗಿದೆ. ಈ ಬರೋ ಜುಲೈ ನಮ್ದೇನು ಮತ್ತೆ ಮುಂದಿನ ವರ್ಷದ ಹೊಸ ಅಧಿಕಾರ ಹಸ್ತಾಂತರ ಸಮಾರಂಭ ಆಗ್ತದೆ. ಅದರ ಒಳಗಡೆನೆ ಕನಿಷ್ಠ ನಾವು 1 ಫ್ಲೋರನ್ನಾದರೂ ಮುಗಿಸಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನು ಮಾಡಿದ್ದೇವೆ. ತಮ್ಮೆಲ್ಲರ ಸಹಾಯ ಸಹಕಾರದಿಂದ ಅದು ಕೂಡ ಕಾರ್ಯಗತವಾಗ್ತದೆ ಅಂತ ಹೇಳ್ತಾ ಈರಣ್ಣ ಕಡಾಡಿ ಅವರು ಹೇಳಿದ್ದಾರೆ, ಅದಕ್ಕೇನು ಬೇಕೋ ಸಂಪೂರ್ಣ ಸಹಾಯವನ್ನು ನಾನು ಮಾಡಿಸ್ತೇನೆ ಅಂಥೇಳಿ ಆ ನಿಟ್ಟಿನಲ್ಲಿ ಅವರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದ ಸಮರ್ಪಣೆ ಮಾಡ್ತಾ ಅದು ಲೋಕಾರ್ಪಣೆಗೊಂಡಿದೆ. ತಮ್ಮ ಗಮನಕ್ಕಿರಲಿ ಅಂತೇಳಿ ನಾವು ಹೇಳಿದ್ದೀವಿ. ಹೋಗುವಾಗ ಅದನ್ನು ನೋಡಿ ಹೋಗಬಹುದು. ಮುಂಬರುವ ರೋಟರಿ ವರ್ಷದಲ್ಲಿ ನಿಮ್ಮ ಕ್ಲಬ್ಗಳನ್ನು ಮುನ್ನಡೆಯುವ ಜವಾಬ್ದಾರಿಯನ್ನು ಸ್ವೀಕರಿಸುವ ನಿಮಗೆ ಹೃತ್ಪೂರ್ವಕ ಅಭಿನಂದನೆಗಳು. ರೋಟರಿಯಲ್ಲಿನ ನಾಯಕತ್ವವು ಕೇವಲ ಒಂದು ಹುದ್ದೆಯಲ್ಲ, ಅದು ಒಂದು ಕಾರ್ಯ. ಸೇವೆ ಎನ್ನುವುದು ಕೇವಲ ಕರ್ತವ್ಯವಲ್ಲ, ಅದು ನಮ್ಮ ಗುರುತು. ನಮ್ಮ ಫಿನಿಕ್ಸ್ ತಂಡವು ಏಕತೆ ಮತ್ತು ದೃಢ ಸಂಕಲ್ಪದಿಂದ ಕಾರ್ಯನಿರ್ವಹಿಸಿದಾಗ ನಾವು ಸಾಧಿಸಬಹುದಾದ ಬದಲಾವಣೆಗೆ ಯಾವುದೇ ಮಿತಿ ಇರುವುದಿಲ್ಲ. ನಾವು ಒಟ್ಟಾಗಿ ಮಹತ್ವದ ಕಾರ್ಯಗಳನ್ನು ಮಾಡಿ ಸ್ವಾರ್ಥಕ್ಕಿಂತ ಸೇವೆ ಎಂಬ ಧ್ಯೇಯನ್ನು ಸಾಕಾರಗೊಳಿಸಬಹುದು. ಈ ವರ್ಷ ರೋಟರಿ ಇಂಟರ್ನ್ಯಾಷನಲ್ ಅಧ್ಯಕ್ಷ ಇಂಕ್ ಬಬ್ಲೋಲಾ ಅವರು ಕ್ರಿಯೇಟ್ ಲಾಸ್ಟಿಂಗ್ ಇಂಪ್ಯಾಕ್ಟ್, ಶಾಶ್ವತ ಪರಿಣಾಮವನ್ನು ಸೃಷ್ಟಿನೋ ಎಂಬ ಪ್ರೇರಣಾದಾಯಕ ಧ್ಯೇಯದಡಿ ನಾವು ಸೇವೆ ಸಲ್ಲಿಸಲು ಕರೆ ನೀಡಲಾಗಿದೆ. ನಿಮ್ಮ ಕ್ಲಬ್ಬಿನ ನಾಯಕತ್ವ ತಂಡವು ನೀವು ಈ ಪ್ರಮುಖ ಅಂಶಗಳತ್ತ ಗಮನಿಸಬೇಕು. ಒಂದನೇದು, ಹೆಚ್ಚಿನ ಪರಿಣಾಮ ಬೀರುವ ಸೇವಾ ಯೋಜನೆಗಳು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಬೇಕು. ಎರಡನೇದಾಗಿ, ರೋಟರಿ ಹಾಕಿರುವ ಬಾಕಿ ಪಾವತಿಗಳನ್ನು ಸಮಯಕ್ಕೆ ಸರಿಯಾಗಿ ಪಾವತಿಸುವುದು ಖಚಿತಪಡಿಸಿ. ಮೂರನೇದು, ಸದಸ್ಯತ್ವ ಉಳಿಸಿ, ರಿಟೆನ್ಷನ್ ಮತ್ತು ಸದಸ್ಯರ ಸಂಖ್ಯೆಯನ್ನು ವೃದ್ಧಿಗೆ ಆದ್ಯತೆ ನೀಡಿ. ಸದಸ್ಯತ್ವವೇ ರೋಟರಿ ಜೀವನಡಿ ಹೊಸ ಸದಸ್ಯರನ್ನು ಸೇರಿಸುವುದು ಮುಖ್ಯವಾದರೂ ಈಗಿರುವ ಸದಸ್ಯರನ್ನು ಉಳಿಸಿಕೊಳ್ಳುವುದು ಇನ್ನಷ್ಟು ಮಹತ್ವದಾಗಿದೆ. 100% ರೋಟರಿ ಸೈಟೇಷನ್ ಸಾಧಿಸುವ ಗುರಿಯು ಹೊಂದಿ ಪ್ರತಿಯೊಬ್ಬ ಕ್ಲಬ್ ಕೂಡ ಮೊದಲ ದಿನದಿಂದಲೇ ಯೋಜನೆ ರೂಪಿಸಿ ಪ್ರತಿಷ್ಠಿತ 100% ರೋಟರಿ ಸೈಟೇಷನ್ ಪ್ರಶಸ್ತಿಯನ್ನು ಪಡೆಯಲು ಪ್ರಯತ್ನಿಸಬೇಕು. ಈ ಗೌರವವು ಕೇವಲ ಒಂದು ಪ್ರಶಸ್ತಿಯಲ್ಲ, ಅದು ಆರೋಗ್ಯಕರ, ಸಕ್ರಿಯ ಹಾಗೂ ಗುರಿ ಹೊಂದಿರುವ ಕ್ಲಬ್ ಗುರುತಾಗಿದೆ. ಆದ್ದರಿಂದ ನೀವು ಗುರಿಗಳನ್ನು ಆರಂಭದಿಂದಲೇ ನಿಗದಿಪಡಿಸಬೇಕು. ಒಂದು ತಂಡವಾಗಿ ಕಾರ್ಯನಿರ್ವಹಿಸಿ ಅಧ್ಯಕ್ಷ ದೂರದೃಷ್ಟಿಯನ್ನು ನೀಡುತ್ತಾರೆ, ಕಾರ್ಯದರ್ಶಿಗಳು ಯೋಜನೆಯನ್ನು ಕಾರ್ಯರೂಪಕ್ಕೆ ತರುತ್ತಾರೆ, ನಿರ್ದೇಶಕ ಮಂಡಳಿಯು ಮಾರ್ಗದರ್ಶನ ಹಾಗೂ ಬೆಂಬಲ ನೀಡುತ್ತದೆ. ಪ್ರತಿಯೊಬ್ಬ ಸದಸ್ಯರು ಸಕ್ರಿಯವಾಗಿ ಭಾಗವಹಿಸುತ್ತಾರೆ. ಉತ್ತಮ ತಂಡದ ಕೆಲಸ ಯೋಜನೆ ಸಾಧನೆಯನ್ನು ಪರಿವರ್ತಿಸುತ್ತದೆ. ಸಹಾಯಕ ಗವರ್ನರ್ ಆಗಿರುವ ನಾನು ಇಡೀ ವರ್ಷದ ಅವಧಿಯಲ್ಲಿ ನಿಮಗೆ ನನ್ನ ಸಂಪೂರ್ಣ ಸಹಕಾರ ಮತ್ತು ಬೆಂಬಲವನ್ನು ನೀಡುವ ಭರವಸೆ ನೀಡುತ್ತೇನೆ. ಈ ರೋಟರಿ ವರ್ಷವು ಕಾರ್ಯಶೀಲತೆ, ಬೆಳವಣಿಗೆ ಮತ್ತು ಶಾಶ್ವತ ಪರಿಣಾಮದ ವರ್ಷವನ್ನಾಗಿ ಮಾಡೋಣ. ಧನ್ಯವಾದಗಳು. ನಿಮ್ಮ ಎಲ್ಲರಿಗೂ ಯಶಸ್ವಿ, ಸ್ಮರಣೀಯ ಹಾಗೂ ಅರ್ಥಪೂರ್ಣ ರೋಟರಿ ಮಹಾಕಾರ್ಯ ವರ್ಷವಾಗಲಿ ಎಂದು ಹಾರೈಸುತ್ತೇನೆ. ಹಿಂದೊಮ್ಮೆ ರಾಜ್ಯದ ಮುಖ್ಯಮಂತ್ರಿ ಅಧಿಕಾರ ಹಸ್ತಾಂತರ ಆಗೋದ್ನಾಗ ಭಾಳ ಮಂದಿ ಲೀಡರ್ಗಳು ಹೋಗಿ ಟಾಯ್ಲೆಟ್ದಾಗ ಹೋಗಿ ರಕ್ಷಣೆ ಮಾಡಿಕೊಂಡ್ರು ಅಂತ ಸಂದರ್ಭ ಬಂತವಾಗ. ಅಂದ್ರೆ ಅದನ್ನು ಯಾಕೆ ನೆನಪು ಮಾಡ್ಕೊತ ಟೀಕೆ ಮಾಡೋ ಸಲುವಾಗಿ ಅಲ್ಲ, ಅಧಿಕಾರ ಅನ್ನುವಂಥದ್ದು ಅಷ್ಟು ಸಹಜವಾಗಿ ಬಿಟ್ಟುಕೊಡುವಂಥ ಪ್ರಕ್ರಿಯೆ ಇರೋದಿಲ್ಲ. ಇದೊಂದು ಸಹಜ ಪ್ರಕ್ರಿಯೆ ಅನ್ನುವಂಥದ್ದು ಎಲ್ಲರಾದ್ರೂ ರೂಪಿತ ಆಗಿದ್ದರೆ ಅದು ರೋಟರಿ ಸಂಸ್ಥೆ ಹೋಗಂತ ಹೇಳಲಿಕ್ಕೆ ಅಭಿಮಾನ ಅನ್ನಿಸ್ತದ. ಹೀಗಾಗಿ ಈ ಕ್ರಿಯೆಯನ್ನು ಭಾಳ ಸರಳವಾಗಿ ತಾವು ಮಾಡ್ತೀರಿ ಮತ್ತು ಅವ್ರಿಗೆ 1 ವರ್ಷ ಅವಧಿ, ಜೂನ್ 30ಕ್ಕೆ ಅವ್ರು ಮುಗಿಸ್ಬೇಕು. ಜುಲೈ 1ನೇ ತಾರೀಕು ಎಲ್ಲ ಹೊಸ ಟೀಮ್ ಬಂದು ಅವ್ರ ಕೆಲಸ ಪ್ರಾರಂಭ ಮಾಡಬೇಕು. ಇದು ಭಾಳ ಅತ್ಯುತ್ತಮವಾದಂಥ ಕಾರ್ಯದ. ಯಾಕಂತಂದ್ರೆ ಬೇರೆ ಕಡೆ ಹಂಗಾಗೋಲ್ಲ, ಯಾರದೋ ದುಡ್ಡ ಎಲ್ಲಮ್ಮನ ಜಾತ್ರೆ ಮಾಡ್ತಿರ್ತಾರೆ. ಹೀಗಾಗಿ ಅಲ್ಲಿ ಹೊಡೆದಾಟ ಬಡದಾಟ ಜಾಸ್ತಿ ಆಕಾವು. ಇಲ್ಲಿ ಹಂಗಲ್ಲ, ನಮ್ಮ ಕಿಶಾಗಿನ ದುಡ್ಡ ನಾವು ಹಾಕ್ಕೊಂಡು ಮಾಡೋದು ಅಂದ್ಕೂಡಲೇ ಸಹಜವಾಗಿ ಅದು ತನ್ನ ಚಟುವಟಿಕೆ ನ್ಯಾಚುರಲ್ ಆಗಿ ಆಗ್ತದೆ ಅನ್ನುವಂಥದ್ದು ನಾವಿಲ್ಲಿ ಗಮನಿಸಬೇಕಾದಂಥದ್ದು. ಅದರ ವಿಶೇಷವಾಗಿ ರೋಟರಿ ಗೋಕಾಕ್ ಸಂಸ್ಥೆಯನ್ನು ಒಂದು ಕಲ್ಪನೆ ಹೊರಗೆ ಹೆಂಗದ ಅಂದ್ರೆ ಕ್ಲಬ್ ಬಂದ ಕೂಡಲೇ
ಬೇರೆ ಏನೋ ವಿಚಾರ ಅದ, ಸಂಜೆ ಅಷ್ಟೇ ಮೀಟಿಂಗ್ ಮಾಡ್ತಾರೆ ಅನ್ನೋದು ಇರ್ತದೆ ಕ್ಲಬ್ ಅಂದ ಕೂಡಲೇ. ಆದರೆ ರೋಟ್ರಿ ಕ್ಲಬ್ ಸಂಜೆ ಮೀಟಿಂಗ್ ಮಾಡುವಂಥದ್ದು ಅಷ್ಟೇ ಅಲ್ಲ, ಇದು ಕೇವಲ ಸಾಮಾಜಿಕವಾಗಿ ತನ್ನ ಚಟುವಟಿಕೆಗಳನ್ನು ಮಾಡ್ತಕ್ಕಂಥದ್ದು ಮತ್ತು ಭಾಳ ಆಳವಾಗಿ ಬೇರೂರ್ತಕ್ಕಂಥ ಕೆಲಸ ಮಾಡಿದೆ ಗೋಕಾಕದೊಳಗೆ. ಅದು ರಕ್ತ ಭಂಡಾರ ಮಾಡುವಂಥದ್ದು ಇರ್ಬೋದು, ಮುಕ್ತಿ ವಾಹನ ಇರ್ಬೋದು, ಈಗ ಹೇಳಿದ್ರಲ್ಲ ಶವವನ್ನು ಕೆಡದಂತೆ ಕಾಯ್ದಿಟ್ಟು ತಗೊಳ್ತಕ್ಕಂಥ ಒಂದು ಪೆಟ್ಟಿಗೆಗಳು ಮಾಡುವಂಥ ವ್ಯವಸ್ಥೆ ಇರ್ಬೋದು. ಮತ್ತು ನನಗೆ ಆಶ್ಚರ್ಯ ಆಗ್ತಾ ಇದೆ ಅವ್ರದ್ದು. ನಾವೊಂದೇನೋ ಕಲ್ಪನೆ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ವು ಅದನ್ನು, ಆ ಫಂಡ್ ಕೊಡೋಕ್ಕಾಗಲಿಲ್ಲ ಅವಾಗ. ಆದರೂ ಆ ಕೆಲಸ ನಿಂತಿಲ್ಲ ಅನ್ನೋದು ಆಶ್ಚರ್ಯ ಇದೆ ನನಗೆ. ಯಾಕಂತಂದ್ರೆ ನಾವೇನು ಕಲ್ಪನೆ ಮಾಡಿದ್ದು ಅದನ್ನು ಮೀರಿ ದುಡ್ಡು ಕೊಡ್ಸೋಕೆ ಆಗಿಲ್ಲ ಅನ್ನೋದು ನನಗೂ ಗಮನಕ್ಕದ. ಅದು ಗಮನಕ್ಕಿದ್ದು ಒಂದು ಫ್ಲೋರ್ನ ಮುಗಿಸೇ ಬಿಡ್ತು ಅಂತ ಹೇಳ್ತಾರೆ ಅವರು. ಅಂದ್ರೆ ನಿಮ್ಗೆ ಎಷ್ಟು ಮಂದಿ ಹಿತೈಷಿಗಳಿದಾರು, ಹೆಂಗದಾರು ಕೊಡೋರು ಅನ್ನೋದು ಅದರ ಒಂದು ನಾವು ನೆನಪಿಟ್ಕೋಬೇಕಾಗ್ತದೆ. ಕೆಲಸ ಮಾಡುವ ಕೈ ಪ್ರಾಮಾಣಿಕವಾಗಿದ್ದರೆ ಕೊಡುವ ಕೈಗಳು ಲಕ್ಷಾಂತರ ಅದಾವೆ. ಹೀಗಾಗಿ ಅದನ್ನು ಪ್ರಾಮಾಣಿಕ ಕೈಯಿಂದ ತಾವೇನು ಮಾಡ್ತಾಯಿದ್ದೀರಿ, ತಮ್ಮ ಕೆಲಸ ಯಶಸ್ವಿ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನನಗೂ ಕಾರ್ಯದ ಒತ್ತಡ ಇತ್ತು ಅವಾಗ. ಯಾಕಂದ್ರೆ ಭಾಳಷ್ಟು ಕಂಪ್ನಿಗಳಿಗೆ ಮಾತಾಡಿದ್ದೀವಿ, ಆದರೆ ಮಾತಾಡಿದವರನ್ನ ಮುಗಿಸೋದು ನಮಗೆ ಸಮಸ್ಯೆ ಆಗಿದೆ, ಎಲ್ಲೆಲ್ಲೋ ಕಮಿಟ್ಮೆಂಟ್ ಇದ್ದು. ಹೀಗಾಗಿ ಆ ಸಂದರ್ಭದಾಗ ನಾನು ಹೆಚ್ಚು ತಮ್ಮ ಸಹಾಯಕ್ಕೆ ಬರಲಿಕ್ಕಾಗಿಲ್ಲ. ಈಗೂ CSR ಫಂಡ್ಗಳು ಎಲ್ಲಿ ಕೊಡೋಕ್ಕೆ ಸಾಧ್ಯದ, ಯಾರು ನಡೆಯೋಣ ಅನ್ನುವಂಥದ್ದು ಪ್ರಯತ್ನ ಮಾಡಿ ಏನು ಸಾಧ್ಯದ ಆ ಪ್ರಯತ್ನವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ, ಯಾಕಂದ್ರೆ ಭಾಳಷ್ಟು CSR ಫಂಡ್ ಹಿಂಗಾಗಿಬಿಟ್ಟಾವಲ್ಲ, ಅದು ಮೆಟ್ರೋಪಾಲಿಟನ್ ಸಿಟಿಗೆ ಹೊಂಟುಬಿಟ್ಟಾವೆ. ಅಲ್ಲೇ ಏನೋ ಮಾಡೋದು ಇಲ್ಲ, ತಮಗೆ ಬೇಕಾದ ಸುತ್ತಮುತ್ತ ಮಾಡೋದು ಆ ಪರಿಸ್ಥಿತಿ ಅದ. ಆದರೆ ನಮ್ಮ ಏರಿಯಾದೊಳಗೂ ಅನೇಕ ಸಂಘ ಸಂಸ್ಥೆಗಳು ಲಾಭ ತೊಗೊಂಡವು. ನಾನು ಅವರಿಗೆಲ್ಲ ಕರೆದು ಒಂದು ಮೀಟಿಂಗ್ ಮಾಡಿದಾಗ ಅದನ್ನೇ ಹೇಳಿದೆ. ನಾನು ಉದಾಹರಣೆ ಈಗ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್, ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್, ಆಮೇಲೆ ಗ್ಯಾಸ್ ಏಜೆನ್ಸಿಗಳು, ನಾವೆಲ್ಲ ಅವರಿಗೆ ದುಡ್ಡು ಕೊಟ್ಟು ಖರೀದಿ ಮಾಡ್ತೀವಿ. ಆ ಸಂಸ್ಥೆ ಫಾಯ್ದೆದಾಗ ಬರ್ತದೆ. ಫಾಯ್ದೆದಾಗ ಬಂದ ನಂತರ ಒಟ್ಟು ಲಾಭದೊಳಗೆ ಒಂದು 2% ಸಮಾಜಮುಖಿ ಕೆಲಸಗಳಿಗೆ ಬಳಸ್ಬೇಕನ್ನೋದು ಸರ್ಕಾರದ ನಿರ್ಣಯ ಅದ. ಆ ಸಮಾಜಮುಖಿ ಕೆಲಸಗಳಿಗೆ ಬಳಸ್ಕೊಳ್ಬೇಕಾದ್ರೆ ನಮ್ಮಂಥ ಹಳ್ಳಿಗಳಿಗೆ ಕೊಡಂಗೇ ಇಲ್ಲ ಅವರು. ಯಾಕಂತಂದ್ರೆ ಅವ್ರು ಸಿಟಿ ಕೊಡೋದು, ಅಷ್ಟು ದೊಡ್ಡ ಪ್ರಮಾಣ ಕೊಡೋದು, ಯಾರ್ಯಾರು ಇನ್ಫ್ಲೂಯೆನ್ಸ್ ಕೊಡೋದು ಮಾಡ್ತಿದ್ರು. ನಾ ಅದಕ್ಕೆ ಹೇಳಿದೆ ಅವ್ರಿಗೆ, ಪೆಟ್ರೋಲ್ ಹಾಕೋರು ನಾವು, ಗ್ಯಾಸ್ ತೊಗೋರು ನಾವು, ಇಲ್ಲಿ ಸಿಮೆಂಟ್ ಖರೀದಿ ಮಾಡೋರು ನಾವು, ಇಷ್ಟೆಲ್ಲ ಮಾಡಿದ್ದನ್ನು ಲಾಭ ನೀವು ತೊಗೊಂಡ್ರಿ. ಆ ಲಾಭದೊಳಗೆ 2% ಕೊಡೋದಿಲ್ಲ ಅಂದ್ರೆ ಆಮೇಲೆ ನಾನು ಬಂದು ಕುಂದ್ರಬೇಕಾಗತ್ತೆ ನಿಮ್ಮ ಆಫೀಸ್ ಮುಂದೆ ಅಂದಾನ ಕೆಲವು ಜನ ನಮ್ಗೆ ಸಹಾಯ ಮಾಡಿದರು. ಅದಕ್ಕಿಂತ ನಾನು ಹೆಚ್ಚು ಸ್ಮರಣೆ ಮಾಡ್ಕೋಬೇಕಂದ್ರೆ ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಬೆಂಗಳೂರು, ಅದು HAL ಅವರು ನಮ್ಮ ಪೂಜ್ಯ ಶಿವಾನಂದ ಭಾರತಿ ಅಜ್ಜವ್ರ ಸಂಸ್ಥೆಯೊಳಗೆ ಒಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಆಗ್ತಾಯಿದೆ, ಒಂದು ಸ್ವಲ್ಪ ಫಂಡ್ ಕೊಡಬೇಕು ಅಂತೇಳಿ ಒತ್ತಾಯ ಮಾಡಿದ್ರು ನನಗೆ ಅವರು. ನಾನು ಅಲ್ಲಿ ಒಂದು 25 ಲಕ್ಷ ರೂಪಾಯಿ ಶಾಲೆಗೆ, ಒಂದು 5 ಲಕ್ಷ ರೂಪಾಯಿ ಬಸ್ ಸ್ಟ್ಯಾಂಡಿಗೆ, 30 ಲಕ್ಷ ರೂಪಾಯಿ ಅಲ್ಲಿ ಕೊಟ್ಟಿದ್ದೆ, ಯಾಕಂದ್ರೆ ದೊಡ್ಡ ಮಠ ಅದ ಅಂತೇಳಿ. ಆದರೆ ಅವರ ಒಂದು ಸಲ ಸಣ್ಣ ಅಜ್ಜವ್ರು ಬಂದರು ಮನೆಗೆ, ಇಲ್ಲ ನೀವು 30 ಲಕ್ಷ ಕೊಟ್ಟಿದ್ರಿಂದ ಏನೂ ಆಗೋದಿಲ್ಲ, ನಾವು ಇಷ್ಟು ದೊಡ್ಡ ಪ್ರಾಜೆಕ್ಟ್ ಹಿಡಿದು ಏನು ಮಾಡ್ತೀರಿ ಗೊತ್ತಿಲ್ಲ, ಒಟ್ಟು ಮಾಡಬೇಕಂದ್ರೆ ಒಂದು ಪ್ರಯತ್ನ ಅಂತೇಳಿ ನಾವು ಹೋದ್ವಿ ಅಲ್ಲಿ HALಗೆ. ಹೋದಾಗ ನಾನು ಸ್ವತಃ ಹೋದ ಕೂಡಲೇ ಅವ್ರಿಗೊಂದು ಸ್ವಲ್ಪ ಪ್ರೆಷರ್ ಆಯ್ತು. ಅವ್ರ ಅಧಿಕಾರಿ ಹೇಳಿದ್ರಿ, ಇಲ್ಲ ನೀವು ಎಲ್ಲಿದ್ರಿ, ನಾನು ಭೇಟಿ ಆಗ್ತೀನಿ ರೀ, ನೀವು ಬರಬೇಡ್ರಿ ಅಂತಂದರು. ಇಲ್ಲ ನನಗೂ ನೋಡ್ಬೇಕಾಗಿದ್ದು ನಿಮ್ಮ ಸಂಸ್ಥೆ, ನಾನೇ ಬರ್ತೀನು, ನೀವೇನು ಚಾನು ಕುಡಿಸ್ಬೇಡ್ರಿ ನಮಗೆ ಅಂತ ಹಿಂಗೆ ಹಾಶಿ ಮಾಡಿದೆ ನಾ. ಇಲ್ಲ ಇಲ್ಲ ನೀವು ಬರೋದು ಭಾಳ ಖುಷಿ ಆಗ್ತದೆ, ಆದರೆ ನಿಮ್ಮಂಥವ್ರನ್ನ ಕರ್ಸ್ಕೋದು ಬೇಡ, ನಾನೇ ಬರ್ಬೇಕಂತಿತ್ತು ಅಂದರು. ಆಮೇಲೆ ನಾವು ಹೋದ ನಂತರ ಕೇಳಿದ್ರು ಅವ್ರು ಏನು ಎಂತ ಅಂತೇಳಿ. ಆ ಭಾರತೀಯ ಅಜ್ಜವ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿದ ಕೂಡಲೇ ಅವರೊಂದಿಷ್ಟು ಪ್ರೇರಣೆ ಆಗಿ, ಇಲ್ಲ ಡಾಕ್ಯುಮೆಂಟ್ಸ್ ನಮ್ಮದು ಭಾಳ ಕಠಿಣದ, ನೀವು ಸರಿ ಮಾಡ್ಬೇಕಂದ್ರು. ನಾವೊಬ್ಬರ ಸರ್ನ ಅದಕ್ಕೆ ನೇಮಿಸ್ಬಿಟ್ಟು ಆಮೇಲೆ ನಮ್ಮ ಆಫೀಸ್ನಾಗ ಕರೆಸಿ ಅದಕ್ಕೆ ಏನೇನು ಡಾಕ್ಯುಮೆಂಟ್ ಕೊಡಬೇಕಾಗೈತೆ ಅದನ್ನು ಆನ್ಲೈನ್ದಾಗ ಸಿಸ್ಟಮ್ದಾಗ ತುಂಬಿದ ಮೇಲೆ ಬಹುಶಃ 3 ಕೋಟಿ ರೂಪಾಯಿದ ಅನುದಾನ ಅಲ್ಲಿ ಕೊಡುವಂಥದ್ದಾಯಿತು. ಹೀಗಾಗಿ ಪ್ರಯತ್ನ ಮಾಡಿದ್ರೆ ಎಲ್ಲೋ ಒಂದೊಂದು ಕಡೆ ಸಿಗ್ತಾವ. ಆ ಪ್ರಯತ್ನನೂ ಮುಂದುವರ್ಸೋನು. ಮತ್ತು ನೀವೇನೀಗ ಕೆಲಸ ಮಾಡ್ತಾಯಿದ್ದೀರಿ, ಕೆಲಸ ಅಸಾಮಾನ್ಯ ಕೆಲಸ ಇದು. ಮತ್ತು ಗೋಕಾಕದೊಳಗೆ ಈ ವಾತಾವರಣ ಮುಂದುವರ್ಸ್ಕೊಂಡು ಹೋಗೋದು ಭಾಳ ಸೂಕ್ತದ. ಮತ್ತು ಇನ್ನೂ ಹೆಚ್ಚಿನ ಸಂಖ್ಯೆ ಸದಸ್ಯರು ಇನ್ನೂ ಹೆಚ್ಚಾದರೆ ನಿಮಗೂ ಒಂದು ಬಲ ಬರ್ತದೆ ಮತ್ತು ಒಂದು ಅವೇರ್ನೆಸ್ಸು ಆಗ್ತದೆ ಸಮಾಜದೊಳಗೆ. ಇಲ್ಲೇನೋ ಒಂದು ಒಳ್ಳೆಯ ಚಟುವಟಿಕೆ ಮಾಡ್ತಾ ಇದ್ದಾರಪ್ಪ ಅಂತೇಳಿ. ಕೇವಲ ಗೋಕಾಕ ಕಟ್ಟ ಸೀಮಿತ ಆಗಲಾರ್ದ ಗೋಕಾಕ ಹೊರಗೂ ನೀವೇನು ಚಟುವಟಿಕೆ ಮಾಡ್ತಾಯಿದ್ದೀರಿ, ಬೇರೆ ಬೇರೆ ರಕ್ತದಾನ ಶಿಬಿರದಂಥದ್ದು, ಹೆಲ್ತ್ ಕ್ಯಾಂಪ್ ಅಂಥದ್ದು, ಅಲ್ಲಿಯೂ ಇನ್ನಷ್ಟು ಹೆಚ್ಚು ಮಾಡಿ ಹೊರಗಿನವ್ರನ್ನೂ ಮೆಂಬರ್ ಮಾಡಿಕೊಡ್ರಿ, ಇಲ್ಲಿಯವರು ಮೆಂಬರ್ ಆಗಲಿ, ಸಂಸ್ಥೆ ಇನ್ನೂ ಉತ್ತರೋತ್ತರವಾಗಿ ಬೆಳೀಲಿ. ಯಾವತ್ತಿದ್ರೂ ನಿಮ್ಮ ಜೊತೆ ನಾವು ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ, ನೀವು ಅತ್ಯಂತ ಪ್ರೀತಿ ಅಭಿಮಾನದಿಂದ ನಾನು ಸೋಮಣ್ಣ ಅವ್ರಿಗೆ ಹೇಳಿದೆ, 25ನೇ ತಾರೀಕಿನ ದಿವಸ ನನ್ನ ರಾಜ್ಯಸಭಾ ಸದಸ್ಯರದ ಅವಧಿಯ ಕೊನೆಯ ದಿನ ಅದ, ನೀವು 28 ಕರೆಯತ್ರಿ, ನೀವು ಅಟೋಟಿಗೆ ಮಾಜಿ ಆಗಿರ್ತಾನೆ ಅಂತ ಹೇಳಿದೆ ಅವರಿಗೆ. ಅವ್ರು ಹೇಳಿದ್ರು ನೀವು ಮಾಜಿ ಆಗಿರಿ ಏನಾಗಿರಿ ಒಟ್ಟು ಸಂಸ್ಥೆಗೆ ಬರಬೇಕಂತಂದರು. ಹೀಗಾಗಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮ ಯಶಸ್ವಿಯಾಗಿದೆ. ನಿಮ್ಮ ಮುಂದಿನ ಯೋಜನೆ ಕೂಡ ಯಶಸ್ವಿಯಾಗಲಿ ಎಂದು ಶುಭವನ್ನು ಹಾರೈಸಿ ನನ್ನ ಮಾತು ವಿರಾಮ ಹೇಳ್ತೀನಿ. ಎಲ್ಲರೂ ನಮಸ್ಕಾರ. ಧನ್ಯವಾದಗಳು ಮಾನ್ಯ ಶ್ರೀ ಈರಣ್ಣ ಕಡಾಡಿ ಅವರಿಗೆ. Param Pujya Mahaswamiji, guest of honor of today's function, Honorable
Shri Irana Kadadiji, a dynamic member of parliament who has worked tirelessly for the last 6 years for improving the connectivity of Belgaum city with all over India. We should give him a round of applause for his dynamism. Assistant Governor Rotarian Rajendra Ji Patil, outgoing President Rotarian Girish Ji and his team for a wonderful year they have given to the Rotary Club of Gokak. Incoming President and today's Utsav Murti, Rotarian Prakash Ji and his team. My good friend Som Shekhar Ji who is here in the audience. Members of Rotary Club of Gokak, Innerville members and our Rotary family. ಎಲ್ಲರಿಗೆ ಹೃತ್ಪೂರ್ವಕ ನಮಸ್ಕಾರ. ಇನ್ಸ್ಟಾಲಿಂಗ್ ಆಫೀಸರ್ ಆಗಿ ನನಗೆ ಇನ್ವೈಟ್ ಮಾಡಿದ್ದಕ್ಕೆ ನನ್ನ ಹೃತ್ಪೂರ್ವಕ ಸಂತೋಷ ಮತ್ತು ಗೌರವ. This is my first time I am giving speech in Kannada, but if there is anything wrong, please pardon me. I remember as a gynecologist, I am working in KLE Yellur Hospital, and ಒಂದ್ಸಲ ರಾತ್ರಿ 2:30 ಸುಮಾರ ಒಂದು ಗರ್ಭಿಣಿ 9 ತಿಂಗಳದ್ದು ಗರ್ಭಿಣಿ ಬ್ಲೀಡಿಂಗ್ ಆಗ್ತಾ ಇದೆ ಅಂತ ನಮ್ಮ ಹಾಸ್ಪಿಟಲ್ಗೆ ಬಂದಿದ್ರು. ನಾ ರಾತ್ರಿ ಇಮರ್ಜೆನ್ಸಿ ಹೋಗಿ ಪೇಷಂಟ್ಗೆ ನೋಡಿದ ಮೇಲೆ ನಾ ಹೇಳಿದೆ ಅವ್ರಿಗೆ ರಿಲೇಟಿವ್ಸ್ಗೆ ಶಿ ನೀಡ್ಸ್ ಅರ್ಜೆಂಟ್ ಸಿಸೇರಿಯನ್ ಸೆಕ್ಷನ್ ಮತ್ತು ಆಕಿದು ಬ್ಲಡ್ ಗ್ರೂಪ್ ಸುಧಾ ರೇರ್ ಅದ ಓ ನೆಗೆಟಿವ್. ಅದಕ್ಕೆ ಒಂದು ಸ್ವಲ್ಪ ರಿಸ್ಕ್ ಇದೆ, ಬಟ್ ಇಫ್ ಎವ್ರಿಥಿಂಗ್ ಗೋಸ್ ಆನ್ ವೆಲ್ ವಿ ಮೇ ನೀಡ್ ಬ್ಲಡ್ ವಿಚ್ ಹ್ಯಾಸ್ ಟು ಬಿ ಮೇಡ್ ಅವೈಲೇಬಲ್. ಅವರಂದರು ಐ ಎಕ್ಸ್ಪ್ಲೇನ್ ಟು ಪೇಷಂಟ್ಸ್ ರಿಲೇಟಿವ್ಸ್ ಎಲ್ಲರಿಗೆ ಹೇಳಿದ ಮೇಲೆ ಪೇಷಂಟ್ಸ್ ಹಸ್ಬೆಂಡ್ ಇಮಿಡಿಯೇಟ್ಲಿ ಕೇಮ್ ಫಾರ್ವರ್ಡ್ ಆ್ಯಂಡ್ ಈ ಸೈಡ್ ಸರ್ ನೀವೇನು ವಿಚಾರ ಮಾಡಬೇಡ್ರಿ, ನಮ್ದು ರೋಟರಿ ಕ್ಲಬ್ ಆಫ್ ಗೋಕಾಕ್ದು ಬ್ಲಡ್ ಬ್ಯಾಂಕ್ ಗೋಕಾಕ್ನಲ್ಲಿ ಇದೆ, ನಮ್ಮ ರಿಲೇಟಿವ್ಸ್ ಗೋಕಾಕ್ನಲ್ಲಿ ಇರ್ತಾರೆ, ನಾ ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ, ಅವರು 1.5 ತಾಸ್ದಾಗ ಬ್ಲಡ್ ಅರೇಂಜ್ ಮಾಡ್ತಾರೆ, ನೀವು ಆಪ್ರೇಷನ್ದು ತಯಾರಿ ಮಾಡಿರಿ. ಐ ವಾಸ್ ಸರ್ಪ್ರೈಸ್ಡ್ and I said ki this is what Rotary Club of Gokak has created an impression in the minds of the people. ಅವ್ರದ್ದು ವಿಶ್ವಾಸ ಮತ್ತು ಭರವಸೆ ನೋಡಿದ ಮೇಲೆ ನನಗೆ ಸುಧಾ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ನಾ ಅಂದೆ ಡೋಂಟ್ ವರಿ, ಎವ್ರಿಥಿಂಗ್ ವಿಲ್ ಬಿ ಫೈನ್. ವಿ ಟುಕ್ ದ ಪೇಷಂಟ್ ಫಾರ್ ಸಿಸೇರಿಯನ್, ಎವ್ರಿಥಿಂಗ್ ವೆಂಟ್ ಆನ್ ವೆಲ್ ವಿತ್ ಗಾಡ್ಸ್ ಗ್ರೇಸ್. ಆ್ಯಂಡ್ ಪೇಷಂಟ್ ಆ್ಯಂಡ್ ಪೇಷಂಟ್ಸ್ ನ್ಯೂ ಬಾರ್ನ್ ಇಬ್ಬರು ಭಾಳ ಚಲೋ ಇದ್ದು. ಆಮೇಲೆ ಅವ್ರಿಗೆ ಬಂದು ನಾ ಹೇಳಿದೆ ಈಗ ಬ್ಲಡ್ದು ಏನು ಜರೂರಿ ಇಲ್ಲ. ಖರೆ ದಟ್ ಒನ್ ಥಾಟ್ ದಟ್ ರೋಟರಿ ಕ್ಲಬ್ ಆಫ್ ಗೋಕಾಕ್ ಬ್ಲಡ್ ಬ್ಯಾಂಕ್ will make blood available, our vishwas ಮತ್ತು ಆ ಭರವಸೆ has reached to the community to such an extent that such miracles can happen only with Rotary. And I compliment Rotary Club of Gokak for this, and they have done such a wonderful work that is not possible only with one person. All over the years, all the presidents, all the members have worked tirelessly. They have given their tan, man, dhan. That is, they have given blood, they have given sweat, and they have worked tirelessly. ಅದಕ್ಕೆ ಈ ವಾಸ್ತು ಮತ್ತು ಇದು ಸಂಸ್ಥೆ ಎಲ್ಲ ಪ್ರೋಗ್ರೆಸ್ ಮಾಡ್ತಾ ಇದೆ. I am very proud that you have given me an opportunity to be here amongst you, and I am sure I will pledge myself that I also donated blood yesterday. And I donate blood every year, that is on 24th of June, because it is Universal Brotherhood Day. So I request now the things to come forward. We have ಈಗ Rotary Club component separation ಸುಧಾ ಇಲ್ಲಿ ಇನ್ಸ್ಟಾಲ್ ಮಾಡ್ಯಾರ. So that one bottle of blood, earlier it used to save only one life. But now one bag of blood can save at least 4 lives. Platelets, plasma, every blood component can be separated here and used for the patients who need that particular component. So that is the miracle. And I have been very fortunate to work in a similar situation. When I was in Rotary Club of Belgaum, I was president. And we instituted or we established a Rotary Skin Bank. Skin Bank was a new concept. Everybody said, what is Skin Bank? How can you have Skin Bank? But I used to give the example of Rotary Club of Gokak about how they are running their blood bank. And similarly, the Skin Bank also can be run
The skin has to be donated after the death of the patient, of the person, and that skin can be saved for almost 4 to 5 years, and that can be used for saving lives of burns victims. That global grant project is worth $30,000, and we have established that skin bank in 2019. So these things Rotary learns from each other. Rotary is not here to compete or compare with any club. ನಾವು ಎಲ್ಲರೂ ಕೂಡಿ ಕೆಲಸ ಮಾಡ್ತೀವಿ, we work as a team, ಎಲ್ಲರೂ ಎಕ್ಸ್ಚೇಂಜ್ ಮಾಡ್ತೀವಿ ideas, and we will definitely work together whenever we have an opportunity. I pledge that I will be there for your club in any venture, any activity you undertake. And I am sure your family, a close-knit family of Rotary Club of Gokak, which is working together, will work more enthusiastically, increase the number of donors, have more number of blood banks, blood donors, blood donation camps, health camps, and in turn involve Rotaractors, youngsters, everyone should be involved. It should become like idu janaradu lok chalvali agbeku. So it should be a movement of the people, and it should not be only the work of the Rotary, and let everybody come together, let the whole community, let the whole population try and come together and work well. Now Rajendra ji has already said what are the goals of the next year, and we will definitely work for that, and together we can make a difference. This year's theme was Unite for Good. This year's like is from 1st July, this theme is going to be let us create an impact. So Rotary is thinking of creating impact, bringing smiles on the faces of the community. Let us work together. Thank you very much for patient hearing, and thank you for inviting me here as an installing officer of Rotary Club of Gokak. And thank you Bharat ji for nice introduction. I was very happy, and it was like लड्डू फूट रहे थे मेरे मन में कि कितना अच्छा इंट्रोडक्शन कर रहे हैं भरत जी. So thank you very much everyone, and I wish all the best to all the office bearers of the Rotary Club of Gokak for the year to come, and they will always work for the benefit of the community, bring smiles. See these small things whichever they have undertaken, they are all useful projects. That Shava Petike which I think not many clubs know this. This is the way we have to exchange ideas and give ideas to different clubs and bring benefit for the community. So thank you very much once again for my giving me invitation, and wish you all the best. Thank you. ನನಗೆ ಭಾಳ ಖುಷಿಯಾಗಿದೆ. ನಾಳೆನೇ ನಿಮ್ಮ ಕಟ್ಟಡ ಸಲುವಾಗಿ ನಾನು ಒಂದಿಷ್ಟು ದೇಣಿಗೆಯನ್ನು ಕೊಡ್ತೀನಿ ಅಂತೇಳಿ ಸ್ವತಃ ಒಬ್ಬ ಮಠಾಧೀಶರು ಹೇಳ್ತಾರಂತಂದರೆ ಅದು ನಮ್ಮ ಸಂಸ್ಥೆಯ ಬಗ್ಗೆ ಇರುವಂತಹ ಅಪಾರವಾದಂಥ ವಿಶ್ವಾಸ ಅಂತ ನಾನು ನಂಬಿದ್ದೇನೆ. ಪೂಜ್ಯರು ಮತ್ತೆ ಗಾಡಿ ಹತ್ತಬೇಕಾದ್ರೆ ಕೂಡ ಹೇಳಿದರು, ಇಲ್ಲ ನಾನು ನಾಳೆನೇ ಮಾತಾಡಿ ನಿಮಗೆ ಅದೇನು ಕಟ್ಟಡ ಸಹಾಯ ಮಾಡಬೇಕು ನಾನು ಕೂಡ ಮಾಡ್ತೀನಿ ಅನ್ನುವಂಥ ಮಾತನಾಡಿದ್ರಲ್ಲ, ಆ ಪೂಜ್ಯರಿಗೆ ಒಂದು ಸಾರಿ ಜೋರಾಗಿ ಚಪ್ಪಾಳೆ ತಟ್ಟಿ ಅಭಿನಂದನೆ ಸಲ್ಲಿಸೋಣ. I place on record presence of Swamiji, Parama Pujya Sri Muruga Rajendra Mahaswami Somshekar Math Munnoli ಅವರ ಪಾದ ಕಮಲಗಳಿಗೆ ನನ್ನ ತಲೆಬಾಗಿ ನಮನವನ್ನು ಸಲ್ಲಿಸುತ್ತೇನೆ. Our installation officer Satish Damankar, along with Mrs. Sonal Satish Damankar, guest of honor Sir Iranna Kadadi, former Rajya Sabha member of Parliament.
Assistant Governor, RI, District 3170, Rajendra S. Patil, President of Innerville Club, Annapurna Doai, Secretary of Innerville Club, Vidya Mogdum, and our President, Rotarian Prakash G. Vardai, Past President Girish V. Johar. ವೇದಿಕೆ ವಿರಾಜಮಾನರಾದ ಗಣ್ಯರು, ಎಲ್ಲ ರೋಟರಿ ಸದಸ್ಯರು ಹಾಗೂ ಉಪಸ್ಥಿತ ಇರುವ ಎಲ್ಲರಿಗೂ ನಿಮ್ಮೆಲ್ಲರಿಗೂ ಶುಭ ಮಧ್ಯಾಹ್ನ. It is indeed grateful honor and privilege for me to stand before you today.